Praise the Lord. Hi everyone. Welcome back to this next session on trigonometry. ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಸೆಷನಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಟ್ರಿಗ್ನೋಮೆಟ್ರಿ ಕಾಲ್ಡ್ ಅಲೈಡ್ ಆ್ಯಂಗಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತೀವಿ. ದಿಸ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ನೆಕ್ಸ್ಟ್ ಟಾಪಿಕ್ಸ್. ಓಕೆ, ಮುಂದಿನ ಟಾಪಿಕ್ಸ್ ಅರ್ಥ ಆಗಬೇಕಂದ್ರೆ ಅಲೈಡ್ ಆ್ಯಂಗಲ್ಸ್ ಅನ್ನೋ ಕಾನ್ಸೆಪ್ಟ್ ಏನು ಅಂತ ಗೊತ್ತಿರಬೇಕು. ಓಕೆ, ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ನಮ್ಮ ಕ್ವಾಡ್ರಂಟ್ ರೂಲ್ ಅಥವಾ ASTC ರೂಲ್, ಅದರ ನೀವು ಆಲ್ರೆಡಿ ಕ್ಲಾಸಸಲ್ಲಿ ಹೇಳ್ಕೊಂಡು ನೋಡಿರ್ತೀರ. ನಾವು ಅಲೈಡ್ ಆ್ಯಂಗಲ್ಸ್ ಅಂದರೆ ಏನು ಅಂದರೆ, ಇಲ್ಲಿವರೆಗೂ ನೀವು ಫೈಂಡಿಂಗ್ ದಿ ಆ್ಯಂಗಲ್, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ 30 ಡಿಗ್ರೀಸ್, 45 ಡಿಗ್ರೀಸ್, 90 ಡಿಗ್ರೀಸ್ ಅಂದರೆ ಅಕ್ಯೂಟ್ ಆ್ಯಂಗಲ್ ಆಗಿರುವಂಥ ಆ್ಯಂಗಲ್ಸ್ನ ಮಾತ್ರ ಕಂಡುಹಿಡ್ತೀರಿ. ಬಟ್ ಈ ಒಂದು ಕಾನ್ಸೆಪ್ಟ್ ಆದಮೇಲೆ ಯು ಕ್ಯಾನ್ ಆಲ್ಸೋ ಫೈಂಡ್ ಔಟ್ ಸೈನ್ 120 ಡಿಗ್ರೀಸ್ ಕಂಡುಹಿಡ್ಕೊಳ್ಬೋದು, 720 ಡಿಗ್ರೀಸ್ ಕಂಡುಹಿಡಿಬೋದು, 910 ಡಿಗ್ರೀಸ್ ಕಂಡುಹಿಡಿಬೋದು. ಓಕೆ, ಬೇಸ್ಡ್ ಆನ್ these concept called allied angles. So let's directly get on to the topic. So allied angles andre ಏನು ಅಂದರೆ, the angles of the form n pi by 2 plus or minus theta where n is an integer. ಏನಿದೆ n pi by 2 ಅಂತಂದರೆ, ನೆನ್ಪಿಟ್ಕೊಳ್ಳಿ, the angles of the form n times pi by 2 plus or minus theta. ಅರ್ಥ ಆಯ್ತಾ? ಸೊ if you keep on putting the values ಹಾಕಿದ್ರೆ ಏನಾಗುತ್ತೆ, that means plus or minus theta, 90 degree plus or minus theta, 180 plus or minus theta, 270 plus or minus theta, 360 degrees plus or minus theta and so on. ಈ ಥರ ಬರುವಂಥ ಆ್ಯಂಗಲ್ಸ್ನ ನಾವು ಅಲೈಡ್ ಆ್ಯಂಗಲ್ಸ್ ಆಫ್ ಟೀಟಾ ಅಂತೀವಿ. ಅಂದರೆ ಈ ಯಾವುದೇ ಒಂದು ಟೀಟಾ ಅಂತ ತಗೊಂಡ್ರೆ ಈ ಟೀಟಾಗೆ ಇದು ಒಕ್ಕೂಟದ ಟ್ರಯಾಂಗಲ್ಸ್ ಅಂತ ಯೂಶಲಿ ನೀವು ಕನ್ನಡದಲ್ಲಿ ಕರೆಯೋದಾದರೆ ಯು ಕಾಲ್ ದಟ್ ಆ್ಯಸ್ ಒಕ್ಕೂಟದ ಆ್ಯಂಗಲ್ ಅಂತ. ಬಟ್ ಡೋಂಟ್ ವರಿ ಅಬೌಟ್ ಕನ್ನಡ. ಇಲ್ಲಿ ನಾವು ಅಲೈಡ್ ಆ್ಯಂಗಲ್ಸ್ ಆಫ್ ಟೀಟಾ ಅಂತ ಕರಿತೀವಿ. ಓಕೆ, ಸೊ ಯಾವ್ಯಾವ ಅಂದರೆ ಪ್ಲಸ್ ಆರ್ ಮೈನಸ್ ಟೀಟಾ, 90 ಡಿಗ್ರೀಸ್ ಪ್ಲಸ್ ಆರ್ ಮೈನಸ್ ಟೀಟಾ, 180 ಪ್ಲಸ್ ಆರ್ ಮೈನಸ್ ಟೀಟಾ, 270 ಪ್ಲಸ್ ಆರ್ ಮೈನಸ್ ಟೀಟಾ ಆ್ಯಂಡ್ 360 ಡಿಗ್ರೀಸ್ ಪ್ಲಸ್ ಆರ್ ಮೈನಸ್ ಟೀಟಾ. ಸೊ ಇನ್ ಕೇಸ್ ಏನಾದರೂ ನಿಮ್ಗೆ ಇದು ಕನ್ಫ್ಯೂಷನ್ಸ್ ಇದ್ದರೆ ಖಂಡಿತವಾಗ್ಲೂ ಇದೇ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ನಾವು ಈ ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕೆಲವು ಇಂಪಾರ್ಟೆಂಟ್ ನೋಟ್ ಇದೆ. ಇದನ್ನು ದ ಫಸ್ಟ್ ನೋಟ್ ಇಸ್ ದಿ ಆ್ಯಂಗಲ್ಸ್ ಟೀಟಾ ಆ್ಯಂಡ್ 90 ಡಿಗ್ರಿ ಮೈನಸ್ ಟೀಟಾ ಆರ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಇದನ್ನು ನೀವು ಆಲ್ರೆಡಿ 10th ಸ್ಟ್ಯಾಂಡರ್ಡಲ್ಲಿ ನೋಡಿದ್ದೀರಾ. ಕಾಂಪ್ಲಿಮೆಂಟ್ರಿ ರಿಲೇಷನ್ಶಿಪ್ ಅಥವಾ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ. ಯಾವ ಪೇರ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ, ಒಂದು ಟೀಟಾ ಡಿಗ್ರೀಸ್, ಇನ್ನೊಂದು 90 ಡಿಗ್ರೀಸ್ ಮೈನಸ್ ಟೀಟಾ. ಯಾವ ಆ್ಯಂಗಲ್ ಇರುತ್ತೋ 90 ಮೈನಸ್ ಆ ಆ್ಯಂಗಲ್ ತೊಗೊಂಡ್ರೆ ಈ ಪೇರ್ನ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಓಕೆ, ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಇದ್ಮೇಲೆ ಈ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತೂ ಇರಬೇಕಲ್ಲ ಅಂತ ನೀವು ಅನ್ಬೋದು. ಅಫ್ಕೋರ್ಸ್ ಇದೆ. ಸೊ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಪೇರ್ ಯಾವುದು ಅಂದರೆ ದಿ ಆ್ಯಂಗಲ್ಸ್ ಟೀಟಾ ಆ್ಯಂಡ್ 180 ಮೈನಸ್ ಟೀಟಾ. ಗೊತ್ತಾಗ್ತಿದೆಯಲ್ಲ ಡಿಫ್ರೆನ್ಸ್? ನೋಡ್ಕೊಳ್ಳಿ, ಟೀಟಾ ಮತ್ತು 90 ಮೈನಸ್ ಟೀಟಾ ಇದ್ದರೆ ಆ ಪೇರ್ನ ಜೋಡಿ, ಆ ಪೇರ್ನ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಇನ್ ಕೇಸ್ ಟೀಟಾ ಆ್ಯಂಡ್ 180 ಮೈನಸ್ ಟೀಟಾ ಇದ್ದರೆ ಈ ಪೇರ್ನ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಓಕೆ, ನೀವು ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಹುಡುಕಿದ್ರೆ ಈ ಕಾನ್ಸೆಪ್ಟ್ಸು ಸಿಗೋದಿಲ್ಲ. ಬಟ್ ಆದರೂ ಹಳೆ ಸಿಲೆಬಸಲ್ಲಿ ಇದ್ದಂಥ ಕಾನ್ಸೆಪ್ಟ್ಸು ವೆರಿ ಇಂಪಾರ್ಟೆಂಟ್, ನಿಮಗೆ CETಗೆ ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದೇನದಂದರೆ ಕೋಟರ್ಮಿನಲ್ ಆ್ಯಂಗಲ್ಸ್. ಸೊ ಕೋಟರ್ಮಿನಲ್ ಆ್ಯಂಗಲ್ಸು ಎರಡು ಪೇರ್ ಇದೆ. ಒಂದು ಟೀಟಾ ಮತ್ತು 360 ಡಿಗ್ರಿ ಪ್ಲಸ್ ಟೀಟಾ, ಅಥವಾ ಮೈನಸ್ ಟೀಟಾ ಆ್ಯಂಡ್ 360 ಮೈನಸ್ ಟೀಟಾ. ದೆರ್ ಆರ್ ಟೂ ಪೇರ್ಸ್, ಟೀಟಾ ಆ್ಯಂಡ್ 360 ಪ್ಲಸ್ ಟೀಟಾ, minus theta and 360 minus theta. These pairs are called coterminal angles. Okay, so probably coterminal angles ಅಂದರೆ ಡೆಫಿನಿಷನ್ ಇಲ್ಲೇ ಇದೆ. ಕೋ ಅಂದರೆ ಸೇಮು, ಟರ್ಮಿನಲ್ ಅಂದರೆ ಎಂಡ್ ಪಾಯಿಂಟ್ ಅಥವಾ ಎಂಡ್ ಅಥವಾ ಟರ್ಮಿನಲ್ ಸೈಡ್ ಅಂತ. ಈಗ ನೋಡಿ ಡೆಫಿನಿಷನ್ ಕೊಡ್ತೀನಿ. ದ ಕೋಟರ್ಮಿನಲ್ ಆ್ಯಂಗಲ್ಸ್ ಆರ್ ದಿ ಆ್ಯಂಗಲ್ಸ್ ದಟ್ ಹ್ಯಾವ್ ದ ಸೇಮ್ ಇನಿಷಿಯಲ್ ಸೈಡ್ ಆ್ಯಂಡ್ ದಟ್ ಆಫ್ ದಿ ಟರ್ಮಿನಲ್ ಸೈಡ್. ಅರ್ಥಾತ್ ಯಾವ ಆ್ಯಂಗಲ್ಸ್ಗೆ ಇನಿಷಿಯಲ್ ಸೈಡು ಟರ್ಮಿನಲ್ ಸೈಡು ಸೇಮ್ ಇರುತ್ತೋ ಅದನ್ನು ಕೋಟರ್ಮಿನಲ್ ಆ್ಯಂಗಲ್ಸ್ ಅಂತ ಕರಿತೀವಿ. ಓಕೆ, ಸೊ ಡೀಟೇಲಾಗೇನು ಇದು ನಿಮಗೆ ಅವಶ್ಯಕತೆ ಇಲ್ಲ, ಜಸ್ಟ್ ತಿಳ್ಕೊಂಡಿದ್ರೆ ಸಾಕು. ಓಕೆ, ಸೊ ಪ್ರೊಸೀಡಿಂಗ್ ಫರ್ದರ್ ವಿತ್ ದ ಸೇಮ್ ಕಾನ್ಸೆಪ್ಟ್ಸ್, ನಾವು ಸ್ವಲ್ಪ ASTC ರೂಲ್ನ ನೆನಪು ಮಾಡ್ಕೊಳ್ಳೋಣ. ನಮ್ಮ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ತೊಗೊಂಡ್ರೆ 0 ಡಿಗ್ರೀಸ್, 90 ಡಿಗ್ರೀಸ್ ಅಂದರೆ ಪೈ ಬೈ 2, 180 ಡಿಗ್ರೀಸ್ ಅಂದರೆ ಪೈ, 270 ಡಿಗ್ರೀಸ್ ಅಂದರೆ ರೇಡಿಯನ್ ಮೆಷರ್ 3 ಪೈ ಬೈ 2, 360 ಡಿಗ್ರೀಸ್ ಅಂದರೆ ರೇಡಿಯನ್ ಮೆಷರ್ ಏನು 2 ಪೈ.
ಕರೆಕ್ಟಾ? ಸೊ ಈ ಆ್ಯಂಗಲ್ಸ್ ತಗೊಂಡ್ರೆ we have four quadrants, first quadrant, second quadrant, third quadrant and fourth quadrant. ನಮ್ಮೆಲ್ಲರಿಗೂ ಗೊತ್ತು ಫಸ್ಟ್ ಕ್ವಾಡ್ರೆಂಟಲ್ಲಿ ಬೋತ್ ದ ಕೋಆರ್ಡಿನೇಟ್ಸ್ ಆರ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಇಸ್ ನೆಗೆಟಿವ್ ಆ್ಯಂಡ್ ವೈ ಇಸ್ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟಲ್ಲಿ ಬೋತ್ ದ ಕೋಆರ್ಡಿನೇಟ್ಸ್ ಆರ್ ನೆಗೆಟಿವ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಇಸ್ ಪಾಸಿಟಿವ್ ಬಟ್ ವೈ ಇಸ್ ನೆಗೆಟಿವ್. ಓಕೆ, ಸೊ ಇಷ್ಟಾದಮೇಲೆ ಸೊ ಎ ಎಸ್ ಟಿ ಸಿ ರೂಲ್ ಏನು ಹೇಳುತ್ತೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ದ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಇರುತ್ತೆ ಅಂತ ಗೊತ್ತಿದೆಯಲ್ಲ. ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಆಲ್ ದ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಎ ಎಸ್ ಟಿ ಸಿ ಸೈನ್ ಮತ್ತು ಅದರ ರೆಸಿಪ್ರೋಕಲ್ ಅಂದರೆ ಕೊಸಿಕೆಂಟ್ ಅಲ್ವಾ. ಸೊ ಸೈನ್ ಆ್ಯಂಡ್ ಕೊಸಿಕೆಂಟ್ ಆರ್ ಪಾಸಿಟಿವ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್, ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್ ಇನ್ ದ ಥರ್ಡ್ ಕ್ವಾಡ್ರೆಂಟ್, ಆ್ಯಂಡ್ ಫೈನಲಿ ಕಾಸ್ ಆ್ಯಂಡ್ ಸೀಕೆಂಟ್ ಆರ್ ಪಾಸಿಟಿವ್ ಇನ್ ದಿ ಫೋರ್ತ್ ಕ್ವಾಡ್ರೆಂಟ್. ಇದನ್ನೇ ನಾವು ನಮ್ಮ ಎ ಎಸ್ ಟಿ ಸಿ ರೂಲ್ ಅಥವಾ ಕ್ವಾಡ್ರೆಂಟ್ ರೂಲ್ ಅಂತೀವಿ. ಎ ಅಂದರೆ ಆಲ್, ಸೈನ್ ಅಂದರೆ ಎಸ್ ಅಂದರೆ ಸೈನ್ ಮತ್ತು ಕೊಸಿಕೆಂಟ್, ಟಿ ಅಂದರೆ ಟ್ಯಾನ್ ಮತ್ತು ಕಾಟ್, ಸಿ ಅಂದರೆ ಕಾಸ್ ಮತ್ತು ಸೀಕೆಂಟ್ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಎ ಎಸ್ ಟಿ ಸಿ ರೂಲ್. ಇದನ್ನು ಡೀಟೇಲಾಗಿ ನೋಡಿದ್ದೀವಿ. ಸೊ ಇಲ್ಲಿ ನೀವು ಎಕ್ಸ್ಟ್ರಾ ನಾನು ನಿಮಗೆ ಹೇಳ್ಕೊಡೋದು ಏನು ಅಂತಂದರೆ, ಫಸ್ಟ್ ಇನ್ ಕೇಸ್ ಈಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಒಂದು ಆ್ಯಂಗಲ್ ಬರ್ತಿದೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಲೈನ್ ಇದೆ ಅಂತ ತಗೊಳ್ಳಿ, ಇಲ್ಲೊಂದು ಪಾಯಿಂಟ್ ಇದೆ. ಇಫ್ ಯು ಜಾಯಿನ್ ದಿಸ್ ಪಾಯಿಂಟ್ ವಿತ್ ದಿ ಆರಿಜಿನ್, ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ನ ಜಾಯಿನ್ ಮಾಡಿದ್ರೆ ನಮಗೆ ಒಂದು ಆ್ಯಂಗಲ್ ಬರುತ್ತೆ. ಐ ಕ್ಯಾನ್ ಕಾಲ್ ದಿಸ್ ಆ್ಯಂಗಲ್ ಆ್ಯಸ್ ಥೀಟಾ. ಓಕೆ, ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೋ ಆ್ಯಂಗಲ್ನ ಇಲ್ಲಿಂದ ರೆಫರೆನ್ಸ್ ತೊಗೊಂಡ್ರೆ ಥೀಟಾ ಅಂತ ತಗೊಳ್ಬೋದು, ಅಥವಾ ಇನ್ ಕೇಸ್ ಇದರ ರೆಫರೆನ್ಸ್ 90 ಡಿಗ್ರಿನ ರೆಫರೆನ್ಸ್ ತೊಗೊಂಡ್ರೆ ನೀವು ಚೆಕ್ ಮಾಡಿ ನೋಡಿರಿ, ದೇರ್ ಈಸ್ ಆಲ್ಸೋ ಸಮ್ ಆ್ಯಂಗಲ್ ಅಲ್ವಾ. ಈ ಕಡೆಯಿಂದ ತೊಗೊಂಡ್ರೆ ಇದನ್ನು ಟೀಟಾ ಅಂತ ತೊಗೊಂಡ್ರೆ, ಈ ಕಡೆಯಿಂದ ತೊಗೊಂಡ್ರೆ ಏನಾಗುತ್ತೆ, ದಿಸ್ ಈಸ್ ಆ್ಯಕ್ಚುಲಿ 90 ಡಿಗ್ರೀಸ್ ಮೈನಸ್ ಟೀಟಾ. ಏಕೆಂದರೆ ಇದು ಟೀಟಾ ಇದ್ಮೇಲೆ 90 ಡಿಗ್ರಿಯಲ್ಲಿ ಉಳಿದಿದ್ದು ಈ ಕಡೆ ಇರುತ್ತೆ ತಾನೆ. ಫಾರ್ ಎಕ್ಸಾಂಪಲ್ ಇದು 60 ಇದ್ದರೆ ಇದು 90 ಮೈನಸ್ 60, ದಿಸ್ ವುಡ್ ಬಿ 30. ಅರ್ಥವಾಗ್ತಿದೆಯಲ್ಲ. ಸೊ ಈ ಥರ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುವಂಥ ಆ್ಯಂಗಲ್ಸ್ ನಾವು ಯೂಶಲಿ ಏನಂತ ಯಾವ ಥರ ತಗೊಳ್ತೀವಿ ಅಂತಂದರೆ, ಒಂದು ಸಿಂಪ್ಲಿ ಟೀಟಾ ಅಂದರೆ ಅಂಡರ್ಸ್ಟುಡ್ಡು ಫಸ್ಟ್ ಕ್ವಾಡ್ರೆಂಟಲ್ಲೇ ಇರುತ್ತೆ, ಅಥವಾ ಇನ್ನೊಂದು ಏನು ಅಂತಂದರೆ 90 ಡಿಗ್ರಿ ಮೈನಸ್ ಟೀಟಾ ಅಂದರೆ 90ಗಿಂತ ಕಡಿಮೆ ಇದೆ ಅಂತಂದರೆ ಅಂಡರ್ಸ್ಟುಡ್ ಇಟ್ ಈಸ್ ಫಸ್ಟ್ ಕ್ವಾಡ್ರೆಂಟ್ ಅಂತ. ಅರ್ಥವಾಗ್ತಿದೆಯಾ? ನೆಕ್ಸ್ಟ್ ಇನ್ನೊಂದಿದೆ 360 ಡಿಗ್ರೀಸ್ ಪ್ಲಸ್ ಟೀಟಾ. ನಮ್ಗೆ ಆಲ್ರೆಡಿ ಫಸ್ಟ್ ಹೇಳಿದ್ದೀನಿ 360 ಮತ್ತು 0 ಎರಡು ಕೋಇನ್ಸೈಡ್ ಆಗುತ್ತೆ, ಕೋಟರ್ಮಿನಲ್ ಆ್ಯಂಗಲ್ಸ್ ಅದು. ಸೊ 360 ಡಿಗ್ರಿ ಪ್ಲಸ್ ಅಂತಂದ್ರೂ ಮತ್ತೆ ಅದು ಫಸ್ಟ್ ಕ್ವಾಡ್ರೆಂಟ್ಗೆ ಬರುತ್ತೆ. ಅರ್ಥವಾಗ್ತಿದೆಯಾ? ಸೊ ಈ ಮೂರು ಥರ, ಐದರ್ ಯು ಕಾಲ್ ದಿಸ್ ಆಸ್ 0 ಪ್ಲಸ್ ಟೀಟಾ ಆರ್ ಸಿಂಪ್ಲಿ ಟೀಟಾ, 90 ಮೈನಸ್ ಟೀಟಾ ಮತ್ತು 360 ಡಿಗ್ರಿ ಪ್ಲಸ್ ಟೀಟಾ. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ನಾವು ಈ ಒಂದು ಆ್ಯಂಗಲ್ಸ್ಗಳನ್ನೇ ನಾವು ಅಲೈಡ್ ಆ್ಯಂಗಲ್ಸ್ ಅಂತ ಕರೆಯೋದು. ಓಕೆ, ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುವಂಥ ಆ್ಯಂಗಲ್ಸ್ನ ನಾವು 90 ಡಿಗ್ರಿ ಮೈನಸ್ ಟೀಟಾ, ಮೋಸ್ಟ್ ಇಂಪಾರ್ಟೆಂಟ್ ಯಾವ ಅಂದರೆ ಇವೆರಡೇ, 90 ಮೈನಸ್ ಟೀಟಾ ಅಥವಾ 360 ಪ್ಲಸ್ ಟೀಟಾ ಅಂತ ತೊಗೊಳ್ತೀವಿ. ಅದೇ ಥರ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಇದು 90 ಡಿಗ್ರೀಸ್ ತಾನೆ. ಸೊ ಇಲ್ಲಿ ಬರೋ ಆ್ಯಂಗಲ್ಸು ಇದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಆ್ಯಂಗಲ್ಸ್ ಆರ್ 90 ಡಿಗ್ರೀಸ್ ಪ್ಲಸ್ ಟೀಟಾ. 90 ಮೈನಸ್ ಅಂದರೆ ಫಸ್ಟ್ ಕ್ವಾಡ್ರೆಂಟು, 90 ಪ್ಲಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟು. ಓಕೆ ಅಲ್ವಾ? ಸೊ ಸಿಮಿಲರ್ಲಿ ಇನ್ನೊಂದು ಥರ ಬರಿಬೋದು. ಯಾಕಂದರೆ ಸರ್ 90 ಪ್ಲಸ್ ಯಾಕೆ ತೊಗೋಬೇಕು, 180ಗಿಂತ ಕಡಿಮೆ ಅಂತ ತೊಗೊಳ್ಬೋದಲ್ಲ ಅಂತಂದರೆ, ಖಂಡಿತವಾಗ್ಲೂ ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಯು ಕ್ಯಾನ್ ಐದರ್ ಕಾಲ್ ದಿಸ್ ವಾಟ್ ಎವರ್ ದಿ ಆ್ಯಂಗಲ್ಸ್, ಇಲ್ಲಿ ಬರುವಂಥ ಆ್ಯಂಗಲ್ಸ್ನ 90 ಪ್ಲಸ್ ಟೀಟಾ ಅಂತ ಬರಿಬೋದು, ಅಥವಾ 180 ಡಿಗ್ರಿ ಮೈನಸ್ ಟೀಟಾ ಅಂತ ಬರಿಬೋದು. ಗೊತ್ತಾಗ್ತಿದೆಯಲ್ಲ? ಎರಡು ಥರ ಬರಿಬೋದು. ಇನ್ ದ ಸೇಮ್ ವೇ ಕಮಿಂಗ್ ಟು ದ ಥರ್ಡ್ ಕ್ವಾಡ್ರೆಂಟ್, ದಿಸ್ ಇಸ್ 180 ಪ್ಲಸ್. ನೋಡಿದ್ರೆ ಗೊತ್ತಾಗುತ್ತೆ, ಥರ್ಡ್ ಕ್ವಾಡ್ರೆಂಟಲ್ಲಿ ಮೋರ್ ದೆನ್ 180 ಇರುತ್ತೆ. ಸೊ 180 ಡಿಗ್ರಿ ಪ್ಲಸ್ ಟೀಟಾ ಅಂತ ತಗೊಳ್ಬೋದು, ಅಥವಾ 270 ಡಿಗ್ರಿ ವಿಲ್ ಬಿ ದ ಕ್ವಾಡ್ರೆಂಟ್ ಆ್ಯಂಗಲ್. ಸೊ ಅದಕ್ಕಿಂತ ಕಡಿಮೆ ಬರಬೇಕು ಅಂತಂದರೆ ಇಟ್ ಶುಡ್ ಐದರ್ ಬಿ 270 ಡಿಗ್ರೀಸ್ ಮೈನಸ್ ಟೀಟಾ. ಗೊತ್ತಾಗ್ತಿದೆಯಲ್ಲ? ಇಲ್ಲೊಂದು ಆ್ಯಂಗಲ್ ಇದೆ ಅಂತಂದರೆ, ಒಂದು ಲೈನ್ ತೊಗೊಂಡ್ರೆ ದಟ್ ಆ್ಯಂಗಲ್ ವಿಲ್ ಮೇಕ್ ಎನ್ ಆ್ಯಂಗಲ್. ಅಲ್ಲಿ ಬರುವಂಥ ಆ್ಯಂಗಲ್ನ ಇನ್ ಕೇಸ್ 210 ಡಿಗ್ರೀಸ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಬರುವಂಥ ಆ್ಯಂಗಲ್ 210 ಡಿಗ್ರೀಸ್ ಇದ್ದರೆ ಅದನ್ನು 180 ಪ್ಲಸ್ 30 ಅಂತ ಬರೀಬೋದು, ಅಥವಾ 270 ಪ್ಲಸ್ 60 ಅಂತ ಬರೀಬೋದು. ಎರಡೂ ರೀತಿಯಲ್ಲಿ 210 ಡಿಗ್ರೀಸೇ ಬರುತ್ತೆ. ಓಕೆ, ನಾವು ಫೈನಲಿ ದ ಲಾಸ್ಟ್ ಒನ್, ಫೋರ್ತ್ ಕ್ವಾಡ್ರೆಂಟಲ್ಲಿ ಬರುವ ಅಂಥ ಆ್ಯಂಗಲ್ಸ್ನ ಪ್ರಾಬಬ್ಲಿ ನೀವೇ ಗೆಸ್ ಮಾಡಿರ್ತೀರ. ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ 270 ಡಿಗ್ರೀಸ್ ಪ್ಲಸ್ ಟೀಟಾ. 270ಗಿಂತ ಜಾಸ್ತಿ ಇದೆ ಅಂತ ಬರಿಬೋದು, ಅಥವಾ ಯು ಕ್ಯಾನ್ ರೈಟ್ ಹಿಯರ್ ಇಟ್ ಆ್ಯಸ್ 360 ಡಿಗ್ರೀಸ್
ಮೈನಸ್ ಟೀಟಾ. ಗೊತ್ತಾಗ್ತಿದೆಯಲ್ಲ, 360 ಡಿಗ್ರೀಸ್ ಮೈನಸ್ ಟೀಟಾ. ಇನ್ನೊಂದು ಸ್ಪೆಷಲ್ ಇದೆ, ಏನು ಅಂತಂದರೆ ಸಿಂಪ್ಲಿ ನೆಗೆಟಿವ್ ಟೀಟಾ. ಅರ್ಥ ಆಯ್ತಾ? ನೆಗೆಟಿವ್ ಆಫ್ ದಿ ಆ್ಯಂಗಲ್ ಯಾವಾಗಲೂ ನಮಗೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾಕೆ ಅಂತಂದರೆ ಇಲ್ಲೊಂದು ಪಾಯಿಂಟ್ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಜೊತೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಸೊ ಈ ಒಂದು ಆ್ಯಂಗಲ್ನ ನಾವು ಯೂಶಲಿ ಕ್ಲಾಕ್ ವೈಸ್ ತಗೊಳ್ತಾ ಇರೋದ್ರಿಂದ ನಾವು ನೆಗೆಟಿವ್ ಟೀಟಾ ಅಂತ ತಗೊಳ್ತೀವಿ, ನೆಗೆಟಿವ್ ಆಫ್ ದಿ ಆ್ಯಂಗಲ್. ಸೊ ದಟ್ ಮೀನ್ಸ್ ನೆಗೆಟಿವ್ ಆಫ್ ದಿ ಆ್ಯಂಗಲ್ ವಿಲ್ ಆಲ್ಸೋ ಕಮ್ ಇನ್ ಟು ದ ಫೋರ್ತ್ ಕ್ವಾಡ್ರೆಂಟ್. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಇಸ್ ವಾಟ್ ಯು ವಾಂಟ್ ಟು ನೋ. ಈ ಒಂದು ಎಕ್ಸ್ಟ್ರಾ ಆ್ಯಂಗಲ್ಸ್ ನಾನು ಟಿಕ್ ಮಾಡಿದ್ದೀನಿ, ಇವನ್ನೇ ನಾವು ಅಲೈಡ್ ಆ್ಯಂಗಲ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ಸೊ ಇದನ್ನು ಡೀಟೇಲಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇದರ ಜೊತೆ ನೆನ್ಪಿಟ್ಕೊಳ್ಬೇಕಾಗಿರೋಂಥ ಇನ್ನೊಂದೆರಡು ನೋಟ್ ಇದೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾನು ಹೇಳಿದ್ನಲ್ಲ, ರೆಫರೆನ್ಸ್ ಲೈನು ಒಂದು ಎಕ್ಸ್ ಆ್ಯಕ್ಸಿಸ್ ತೊಗೊಳ್ಬೋದು ಅಥವಾ ರೆಫರೆನ್ಸ್ ಲೈನ್ ವೈ ಆ್ಯಕ್ಸಿಸ್ ತೊಗೋಬೋದು. ಏನು ಸರ್ ರೆಫರೆನ್ಸ್ ಲೈನ್ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂದರೆ, ಈಗ 360 ಪ್ಲಸ್ ಅಥವಾ 180 ಮೈನಸ್ ಅಥವಾ 180 ಪ್ಲಸ್ ಅಥವಾ 360 ಮೈನಸ್ ಅಥವಾ 360 ಪ್ಲಸ್ ಅಂತ ಏನು ತೊಗೊಳ್ತೀವಿ, ಇದನ್ನು ನಾವು ರೆಫರೆನ್ಸ್ ಆ್ಯಂಗಲ್ ಎಕ್ಸ್ ಆ್ಯಕ್ಸಿಸ್ ಅಂತ. ಈ 90 ಮತ್ತು 270 ಬೇಸ್ ಮೇಲೆ ಯಾವುದನ್ನು ತೊಗೊಳ್ತೀರಾ ಅದು ರೆಫರೆನ್ಸ್ ಲೈನ್ ವೈ ಆ್ಯಕ್ಸಿಸ್ ಅಂತ. ಇದು ಯಾಕೆ ಬೇಕು ಅಂತಂದರೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಇಫ್ ಎನ್ ಈಸ್ ಎನ್ ಈವನ್ ಇಂಟೀಜರ್ ದಟ್ ಈಸ್ ಪ್ಲಸ್ ಆರ್ ಮೈನಸ್ ಟೀಟಾ, 180 ಪ್ಲಸ್ ಆರ್ ಮೈನಸ್ ಟೀಟಾ ಆ್ಯಂಡ್ 360 ಪ್ಲಸ್ ಆರ್ ಮೈನಸ್ ಟೀಟಾ ಆ್ಯಂಡ್ ಸೋ ಆನ್. ಅರ್ಥವಾಗ್ತಿದೆಯಾ? ಸೊ 180 ಪ್ಲಸ್ ಆರ್ ಮೈನಸ್ 360 ಪ್ಲಸ್ ಆರ್ ಮೈನಸ್ ಅಂದರೆ ಎಕ್ಸ್ ಆ್ಯಕ್ಸಿಸ್ ರೆಫರೆನ್ಸ್ ತಗೊಂಡು ಆ್ಯಂಗಲ್ ಬರೆದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವಿಲ್ ರಿಮೇನ್ ದ ಸೇಮ್. ಅಂದರೆ ಫಂಕ್ಷನ್ಸು ಅಥವಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಚೇಂಜ್ ಆಗೋದಿಲ್ಲ. ಅದೇ ಆದರೆ ಇಲ್ಲಿ ರೂಲ್ ಏನು ಹೇಳುತ್ತೆ, ಅಲೈಡ್ ಆ್ಯಂಗಲ್ ರೂಲು, ಇಫ್ ಎನ್ ಇಸ್ ಆಡ್ ಅಂದರೆ ಇಫ್ ದ ರೆಫರೆನ್ಸ್ ಆ್ಯಂಗಲು 90 ಪ್ಲಸ್ ಆರ್ ಮೈನಸ್ ಟೀಟಾ ಅಥವಾ 180 ಪ್ಲಸ್ ಆರ್ ಮೈನಸ್ 270 ಪ್ಲಸ್ ಆರ್ ಮೈನಸ್ ಟೀಟಾ ತಗೊಂಡ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವಿಲ್ ಬಿ ಆಲ್ಟರ್ಡ್, ಅಂದರೆ ಅದು ಫಂಕ್ಷನ್ ಚೇಂಜ್ ಆಗೋಗುತ್ತೆ. ಅರ್ಥವಾಗ್ತಿದೆಯಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸುಮ್ಮನೆ ಆ್ಯಸ್ ಅ ಫನ್ನಿ ಪಾರ್ಟ್ ಹೇಳ್ತೀನಿ, 90 ಹಾಕ್ಕೊಂಡಿದ್ದ ತಕ್ಷಣ ವ್ಯಕ್ತಿ ಚೇಂಜ್ ಆಗಿಬಿಡ್ತಾರೆ ಅಂತಲ್ಲ. ಸೊ ಅದೇ ರೀತಿ ಇಲ್ಲೇನಾಗುತ್ತೆ, ರೆಫರೆನ್ಸ್ ಆ್ಯಂಗಲ್ 90 ಡಿಗ್ರೀಸ್ ಅಥವಾ 270 ಡಿಗ್ರೀಸ್ ತೊಗೊಂಡ್ರು ಅಂದರೆ ನೆನ್ಪಿಟ್ಕೊಳ್ಳಿ, ಸೈನ್ ವಿಲ್ ಚೇಂಜ್ ಟು ಕಾಸ್, ಟ್ಯಾನ್ ವಿಲ್ ಚೇಂಜ್ ಟು ಕಾಟ್ ಆ್ಯಂಡ್ ಸೀಕೆಂಟ್ ವಿಲ್ ಚೇಂಜ್ ಟು ಕಾಸ್ ಆ್ಯಂಡ್ ವೈಸ್ ವರ್ಸ. ಏನು ವೈಸ್ ವರ್ಸ ಅಂದರೆ ಸೈನು ಕಾಸಾಗಿ ಬದಲಾಗುತ್ತೆ, ಕಾಸು ಸೈನಾಗಿ ಬದಲಾಗುತ್ತೆ, ಟ್ಯಾನ್ ಕಾಟ್ ಆಗೋಗುತ್ತೆ, ಕಾಟು ಟ್ಯಾನ್ ಆಗುತ್ತೆ, ಸೀಕೆಂಟು ಕೊಸಿಕೆಂಟ್ ಆಗುತ್ತೆ, ಕೊಸಿಕೆಂಟ್ ಸೀಕೆಂಟ್ ಆಗಿ ಬದಲಾಗುತ್ತೆ. ಯಾವಾಗ ರೆಫರೆನ್ಸ್ ಆ್ಯಂಗಲ್ಲು 90 ಅಥವಾ 270 ಪ್ಲಸ್ ಆರ್ ಮೈನಸ್ ತಗೊಂಡಾಗ. ಗೊತ್ತಾಗ್ತಿದೆಯಾ? ಸೊ ಇದು ಬಹು ಮುಖ್ಯವಾದಂತಹ ವಿಷಯ. ಇಲ್ಲಿಂದ ನಾವು ಡೈರೆಕ್ಟಿಗೆ ವಿ ವಿಲ್ ಬಿ ಗೋಯಿಂಗ್ ಇನ್ ಟು ದಿ ಅಲೈಡ್ ಆ್ಯಂಗಲ್ಸ್. ಓಕೆ, ಸೊ ಒಂದು ನೆನ್ಪಿಟ್ಕೊಳ್ಬೇಕು, ಕ್ವಾಡ್ರೆಂಟ್ ಯಾವುದು ಅಂತ ನೋಡ್ತೀವಿ, ಜೊತೆಗೆ ಅಲ್ಲಿ ಯಾವ ಫಂಕ್ಷನ್ ASTC ರೂಲ್ ಕೂಡ ಗೊತ್ತಿರಬೇಕು. ಅದರ ಜೊತೆಗೆ ರೆಫರೆನ್ಸ್ ಆ್ಯಂಗಲ್ ನೋಡಿಕೊಂಡು ನಾವು ಅಲೈಡ್ ಆ್ಯಂಗಲ್ಸ್ಗೆ ಫಾರ್ಮುಲಾಸ್ ಬರೀತೀವಿ. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಕಾನ್ಸೆಪ್ಟ್ಸ್ ತುಂಬ ಈಸಿ ಇರುತ್ತೆ. ಲೆಟ್ಸ್ ಗೆಟ್ ಆನ್ ಟು ದ ಮೇನ್ ಟಾಪಿಕ್ ಆಫ್ ಅಲೈಡ್ ಆ್ಯಂಗಲ್ಸ್. ಇಲ್ಲಿವರೆಗೂ ಕೊಟ್ಟಿದ್ದು ಪಿಕ್ಚರ್ನ ಟ್ರೈಲರ್ ಮಾತ್ರ, ಪಿಕ್ಚರ್ ಈಗ ಶುರುವಾಗುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಮೇನ್ ಕಾನ್ಸೆಪ್ಟ್. ಈಗ ಇಲ್ಲಿ ನೋಡಿ, ನಾನು ಡೀಟೇಲಾಗಿ ಬರೆದಿದ್ದೀನಿ. ಇಲ್ಲಿಂದ 6 ಫಂಕ್ಷನ್ಸ್ಗೆ 90 ಮೈನಸ್ ಟೀಟಾ ಅಥವಾ 90 ಅಂದರೆ ಗೊತ್ತಲ್ಲ, ರೇಡಿಯನ್ ಮೆಜರಲ್ಲಿ π/2 ಅಂತೀವಿ. ಇಯರ್ ಆಫ್ಟರ್ ನಿಮ್ಮ ಪ್ರಾಬ್ಲಮ್ಸಲ್ಲಿ π/2 ಇರುತ್ತೆ. ಸೊ ಅದಕ್ಕೆ ಫಸ್ಟ್ ನಿಮ್ಮ ರೆಫರೆನ್ಸ್ಗೆ ಫಸ್ಟ್ 3ನ 90, ನೆಕ್ಸ್ಟ್ 3ನ π/2 ಅಂತ ಬರೆದಿದ್ದೀನಿ. ನಿಮ್ಗೆ ಗೊತ್ತಿರ್ತದೆ ಎರಡು ಸೇಮ್ ಅಂತ. ಸೊ 90 ಮೈನಸ್ ಹಾಕಿದಾಗ ಸೈನ್ ಏನಾಗುತ್ತೆ ಅಥವಾ ಕಾಸ್ ಏನಾಗುತ್ತೆ, 6 ಫಂಕ್ಷನ್ಸ್ ಏನಾಗುತ್ತೆ ಅಂತ ನಾವು ನೋಡ್ತೀವಿ. ಫಸ್ಟ್ ಒನ್ ನೀವು ಏನು ನೋಡಬೇಕಂದ್ರೆ 90 ಮೈನಸ್ ಅಂದರೆ ಯಾವ ಕ್ವಾಡ್ರೆಂಟು ನೆನ್ಪಿಟ್ಕೊಳ್ಳಿ. ಫಸ್ಟ್ ನೀವೇನು ನೋಡಬೇಕು, ಕ್ವಾಡ್ರೆಂಟ್ ನೋಡಬೇಕು. ಸೊ 90 ಮೈನಸ್ ಟೀಟಾ ಈಗ ತಾನೇ ನಾನು ಹೇಳ್ಕೊಟ್ಟೆ, 90ಗಿಂತ ಕಡಿಮೆ ಅಂದರೆ 90 ಮೈನಸ್ ಟೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಂದ ತಕ್ಷಣ ಅಲ್ಲಿ ಯಾವ್ಯಾವ ಫಂಕ್ಷನ್ ಪಾಸಿಟಿವ್ ಅಂತ ನೀವು ನೋಡಬೇಕು. ಅರ್ಥವಾಗ್ತಿದೆಯಾ? ಫಸ್ಟು ಕ್ವಾಡ್ರೆಂಟ್ ನೋಡಿ, ಕ್ವಾಡ್ರೆಂಟ್ ಸೆಲೆಕ್ಟ್ ಆದಮೇಲೆ ಅಲ್ಲಿ ಯಾವ್ಯಾವ ಫಂಕ್ಷನ್ ಪಾಸಿಟಿವ್ ಇದೆ ಅಂತ ನೋಡಿ, ಅದಾದಮೇಲೆ ರೆಫರೆನ್ಸ್ ಆ್ಯಂಗಲ್ ನೋಡಿ. ಓಕೆ, ಈ 3 ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ಅಲೈಡ್ ಆ್ಯಂಗಲ್ಸ್ ಬರೀತೀವಿ. ಸೊ ಐ ಆಮ್ ಗೋನ್ ಟು ಸ್ಟಾರ್ಟ್ ನೌ. ಬಿಕಾಸ್ 90 ಮೈನಸ್ ಟೀಟಾ ಇಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ದ ಫಂಕ್ಷನ್ಸ್ ಆರ್ ಪಾಸಿಟಿವ್. ಸೊ ಇಲ್ಲಿ ಯಾವುದೇ ಫಂಕ್ಷನ್ನ ಸೈನು ಚೇಂಜ್ ಆಗೋದಿಲ್ಲ. ಓಕೆ, ಓಕೆ, ಇಲ್ಲಿ ಸೈನ್ ಯಾವಾಗ ಚೇಂಜ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಕ್ವಾಡ್ರೆಂಟ್ ಬಂದಾಗ ಹೇಳ್ತೀನಿ. ಸೊ ಫಸ್ಟ್ ಕ್ವಾಡ್ರೆಂಟ್ಗೆ ಆಲ್ ದ ಫಂಕ್ಷನ್ಸ್ ವಿಲ್ ಬಿ ಪಾಸಿಟಿವ್, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಆ್ಯಂಡ್ ಈ ರೆಫರೆನ್ಸ್ ಆ್ಯಂಗಲ್ 90 ಡಿಗ್ರೀಸ್ ಇರೋದ್ರಿಂದ ಪ್ಲೀಸ್ ರಿಮೆಂಬರ್ ಸೈನ್ ವಿಲ್ ಚೇಂಜ್ ಟು ಕಾಸ್, ಬಟ್ ಆ್ಯಂಗಲ್ ವಿಲ್ ರಿಮೇನ್ ಸೇಮ್,
ಇಲ್ಲಿರೋ ಟೀಟಾ ಹಾಗೇ ಇರುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ 90 ಡಿಗ್ರಿ ರೆಫರೆನ್ಸ್ ಇರೋದ್ರಿಂದ ಸೈನ್ ವಿಲ್ ಚೇಂಜ್ ಟು ಕಾಸ್ ಆ್ಯಂಡ್ ಕಾಸ್ ವಿಲ್ ಚೇಂಜ್ ಟು ಸೈನ್, ಬಟ್ ಓನ್ಲಿ ದಿಸ್ ಟೀಟಾ ವಿಲ್ ರಿಮೇನ್. ಮಿಕ್ಕಿದ 90 ಯಾಕೆ ಸರ್ ಸೈನ್ ಕಾಸ್ ಆಯಿತು ಅಂತಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಇದು 90 ಎಫೆಕ್ಟು. ಅಥವಾ ವೈ ಆ್ಯಕ್ಸಿಸ್ನ ರೆಫರೆನ್ಸ್ ತೊಗೊಂಡ್ರೆ ಫಂಕ್ಷನ್ಸು ಚೇಂಜ್ ಆಗೋಗುತ್ತೆ. ಸೊ ಟ್ಯಾನ್ ವಿಲ್ ಚೇಂಜ್ ಟು ಕಾಟ್ ಆ್ಯಂಡ್ ಟೀಟಾ ವಿಲ್ ರಿಮೇನ್ ಆ್ಯಂಡ್ ಕೊಸೀಕೆಂಟ್ ವಿಲ್ ಚೇಂಜ್ ಟು ಸೀಕೆಂಟ್. ಗೊತ್ತಾಗ್ತಿದೆಯಲ್ಲ? ಆ್ಯಂಡ್ ಸೀಕೆಂಟ್ ವಿಲ್ ಚೇಂಜ್ ಟು ಕೊಸೀಕೆಂಟ್, ಟೀಟಾ ವಿಲ್ ರಿಮೇನ್ ಸೇಮ್, ಕಾಟ್ ವಿಲ್ ಚೇಂಜ್ ಟು ಟ್ಯಾನ್. ಗೊತ್ತಾಗ್ತಿದೆಯಲ್ಲ? ಯಾವಾಗ ಫಂಕ್ಷನ್ ಚೇಂಜ್ ಆಗುತ್ತೆ? ರೆಫರೆನ್ಸ್ ಆ್ಯಂಗಲ್ 90 ಡಿಗ್ರೀಸ್ ಅಥವಾ 270 ಡಿಗ್ರೀಸ್ ಅಂದರೆ ವೈ ಆ್ಯಕ್ಸಿಸ್ನ ರೆಫರೆನ್ಸ್ ತೊಗೊಂಡ್ರೆ. ಇಸ್ ಇಟ್ ಕ್ಲಿಯರ್? ಸೊ ಇದು ಫಸ್ಟ್ ಪೇರು. ಈ ಥರ 9 ಪೇರ್ ಇದ್ದಾವೆ. ಲೆಟಸ್ ಗೋ ಫಾರ್ ಇಟ್ ಒನ್ ಬೈ ಒನ್. ತುಂಬ ಈಸಿ ಇದೆ. ಗೊತ್ತಾಗ್ತಿದೆಯಾ? ಸೊ ಫಸ್ಟ್ ಒನ್ ಮುಗೀತು 90 ಮೈನಸ್ ಟೀಟಾ. ಇದೇ ಥರ ಸೆಕೆಂಡ್ ಪೇರ್ ತೊಗೊಳ್ಳೋಣ 90 ಪ್ಲಸ್ ಟೀಟಾ. ಸೊ 90ಗಿಂತ ಕಡಿಮೆ ತೊಗೊಂಡಾಯಿತು, 90ಗಿಂತ ಜಾಸ್ತಿ ಅಬೌವ್ 90 ಬಂದರೆ ವಿ ಟೇಕ್ 90 ಪ್ಲಸ್ ಟೀಟಾ ಅಂತ. ಇನ್ ಕೇಸ್ 90 ಪ್ಲಸ್ ಅಂದ ತಕ್ಷಣ ನಮಗೆ ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತೆ. ಕರೆಕ್ಟ್ ಅಲ್ವಾ? ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಸ್ ಅಂದರೆ ಸೈನ್ ಮತ್ತು ಅದರ ರೆಸಿಪ್ರೋಕಲ್ ಮಾತ್ರ ಪಾಸಿಟಿವ್. ಸೊ ಸೈನ್ ಮತ್ತು ಅದರ ರೆಸಿಪ್ರೋಕಲ್ ಮಾತ್ರ ಪಾಸಿಟಿವ್ ಇದರಲ್ಲಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಕರೆಕ್ಟಾ? ಸೊ ಅಷ್ಟು ಇವೆರಡನ್ನು ಬಿಟ್ಟು ಫಸ್ಟ್ ಇನ್ನು ಮಿಕ್ಕಿದ 4 ನೆಗೆಟಿವ್ ಆಗುತ್ತೆ ಅಂತ ಬರ್ಕೊಬಿಡಿ. ಯಾಕೆ ನೆಗೆಟಿವ್ ಆಗುತ್ತೆ? ಯಾಕಂದರೆ ಇದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮತ್ತು ಅದರ ತಮ್ಮ ಕೊಸಿಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಮಿಕ್ಕಿದೆಲ್ಲ ನೆಗೆಟಿವ್ ಇರುತ್ತೆ. ಅರ್ಥವಾಯ್ತಾ? ಓಕೆ. ಸೊ ನೆಕ್ಸ್ಟು ಇಲ್ಲಿ ಇನ್ನೂ ರೆಫರೆನ್ಸ್ ಆ್ಯಂಗಲ್ ನೋಡಿ. ರೆಫರೆನ್ಸ್ ಆ್ಯಂಗಲ್ 90 ಇರೋದ್ರಿಂದ ಫಂಕ್ಷನ್ ಕೂಡ ಚೇಂಜ್ ಆಗುತ್ತೆ. ಸೈನ್ ವಿಲ್ ಚೇಂಜ್ ಟು ಕಾಸ್, ಟೀಟಾ ಏನು ಬದಲಾಗಲ್ಲ, ಇಲ್ಲಿರೋ ಟೀಟಾ ಬರುತ್ತೆ. ಗೊತ್ತಾಗ್ತಿದೆಯಾ? ಫೈನ್. ಸೊ ಕಾಸ್ ವಿಲ್ ಚೇಂಜ್ ಟು ಸೈನ್ ಆ್ಯಂಡ್ ಟೀಟಾ ವಿಲ್ ರಿಮೇನ್. ಟ್ಯಾನ್ ವಿಲ್ ಚೇಂಜ್ ಟು cot, theta will remain. Cosecant will change to secant and theta. Secant will change to cosecant and theta. Cot will change to tan and theta will remain. ಗೊತ್ತಾಗ್ತಿದೆಯಲ್ಲ? ಸೊ ಈ ಥರ ನಾವು ಅಲೈಡ್ ಆ್ಯಂಗಲ್ಸ್ ಬರೀತೀವಿ. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟು ಆ್ಯಂಗಲ್ನ ಕ್ವಾಡ್ರೆಂಟ್ ನೋಡಿ, ಅಲ್ಲಿ ಯಾವ ಫಂಕ್ಷನ್ ಪಾಸಿಟಿವ್ ಇದೆ ಅಂತ ನೋಡಿ, ನೆಕ್ಸ್ಟು ರೆಫರೆನ್ಸ್ ಆ್ಯಂಗಲ್ ನೋಡಿ. ಓಕೆ. ಬಟ್ ಏನು ಚೇಂಜ್ ಆಗ್ತಿರೋದೇನೆಂದರೆ ಇಲ್ಲಿರೋ ಟೀಟಾನೇ ಇಲ್ಲೂ ಕ್ಯಾರಿ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಇಸ್ ದ ಸೆಕೆಂಡ್ ಪೇರ್ ಆಫ್ ಅಲೈಡ್ ಆ್ಯಂಗಲ್ಸ್. ಫಸ್ಟ್ ಪೇರ್ ಇಸ್ 90 ಡಿಗ್ರಿ ಮೈನಸ್ ಟೀಟಾ. ದ ಸೆಕೆಂಡ್ ಪೇರ್ ಇಸ್ 90 ಡಿಗ್ರಿ ಪ್ಲಸ್ ಟೀಟಾ. ಗೊತ್ತಾಗ್ತಿದೆಯಲ್ಲ? ಫೈನ್. ಸೊ ಲೆಟ್ಸ್ ಗೋ ಟು ದಿ ಥರ್ಡ್ ಪೇರ್. ಸೊ ಥರ್ಡ್ ಪೇರ್ ಏನಿರುತ್ತೆ ಅಂದರೆ 180 ಡಿಗ್ರಿ ಮೈನಸ್ ಟೀಟಾ. 180 ಅಂದರೆ ಪೈ ಅಲ್ವಾ? 180 ಮೈನಸ್ ಅಂತ ಬರೀಬೋದು ಅಥವಾ ಪೈ ಮೈನಸ್ ಅಂತ ಬರೀಬೋದು. ನೆನ್ಪಿಟ್ಕೊಳ್ಳಿ, 180 ಡಿಗ್ರೀಸ್ ಅಂದರೆ ಈ ಎಕ್ಸ್ ಆ್ಯಕ್ಸಿಸ್ 180 ಡಿಗ್ರೀಸ್ಗಿಂತ ಮೈನಸ್ ಕಡಿಮೆ ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಅಗೈನ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವ್ಯಾವ್ದು ಪಾಸಿಟಿವ್? ಸೈನ್ ಮತ್ತು ಕೊಸಿಕೆಂಟ್ ಮಾತ್ರ. ಮಿಕ್ಕಿದ 4 ಫಂಕ್ಷನ್ನು ನೆಗೆಟಿವ್ ಇರುತ್ತೆ. ಎಲ್ಲಿ ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ನಾವು ಯಾವ ಕ್ವಾಡ್ರೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ? ಸೆಕೆಂಡ್ ಕ್ವಾಡ್ರೆಂಟ್. ಅರ್ಥ ಆಯ್ತಾ? ಸೊ ಕ್ವಾಡ್ರೆಂಟ್ ನೋಡಾಯಿತು, ಅಲ್ಲಿ ಯಾವ ಫಂಕ್ಷನ್ ಪಾಸಿಟಿವು ಅದನ್ನು ಬರ್ದಾಯಿತು. ಮಿಕ್ಕಿದ ಯೂಶಲಿ 2 ಫಂಕ್ಷನ್ ಫಸ್ಟ್ ಕ್ವಾಡ್ರೆಂಟ್ ಬಿಟ್ಟರೆ ಇನ್ನು 3 ಕ್ವಾಡ್ರೆಂಟಲ್ಲಿ 2 ಫಂಕ್ಷನ್ ಮಾತ್ರ ಪಾಸಿಟಿವ್ ಇರುತ್ತೆ, ಮಿಕ್ಕಿರುವಂಥ 4 ಫಂಕ್ಷನ್ ನೆಗೆಟಿವ್ ಇರುತ್ತೆ. ಸೊ ಸೈನ್ ಚೇಂಜ್ ಮಾಡಾಯಿತು. ನೆಕ್ಸ್ಟು ಫಂಕ್ಷನ್ ಚೇಂಜ್ ಆಗುತ್ತಾ ನೋಡಿ. ರೆಫರೆನ್ಸ್ ಆ್ಯಂಗಲ್ 180 ಡಿಗ್ರೀಸ್ ಅಂದರೆ ಎಕ್ಸ್ ಆ್ಯಕ್ಸಿಸ್ ಇರೋದ್ರಿಂದ ಫಂಕ್ಷನ್ ಚೇಂಜ್ ಆಗೋದಿಲ್ಲ, ಹೀಗೆ ಬರೀತೀವಿ. ಸೊ ಸೈನ್ ಆಫ್ 180 ಡಿಗ್ರಿ ಪ್ಲಸ್ ಟೀಟಾ ವಿಲ್ ಬಿ ಸಿಂಪ್ಲಿ ಸೈನ್ ಟೀಟಾ. ಅರ್ಥ ಆಗ್ತಿದೆಯಾ? ಸೈನ್ ಇರೋದು ಸೈನೇ ಬರುತ್ತೆ ಯಾವಾಗ? ರೆಫರೆನ್ಸ್ ಆ್ಯಂಗಲು ಎಕ್ಸ್ ಆ್ಯಕ್ಸಿಸ್ ಇರೋದ್ರಿಂದ. ಓಕೆ. ಸೊ ಕಾಸ್ ವಿಲ್ ಬಿ ಕಾಸ್ ಟೀಟಾ ಓನ್ಲಿ, ಟ್ಯಾನ್ ವಿಲ್ ಬಿ ಟ್ಯಾನ್ ಟೀಟಾ. ಓಕೆ. ನಾವು ಕೊಸಿಕೆಂಟ್ ವಿಲ್ ಬಿ ಕೊಸಿಕೆಂಟ್ ಟೀಟಾ, ಸೀಕೆಂಟ್ ವಿಲ್ ಬಿ ಸೀಕೆಂಟ್ ಟೀಟಾ ಆ್ಯಂಡ್ ಕಾಟ್ ವಿಲ್ ಬಿ ಕಾಟ್ ಟೀಟಾ. ಇವೆಲ್ಲವೂ ಯೂಶಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ನಾವು ಯೂಸ್ ಮಾಡ್ಕೊಳ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಇನ್ ಕೇಸ್ ಈ ಥರ ನೆನ್ಪಿಟ್ಕೊಂಡಿಲ್ಲ ಅಂತಂದರೂ ಈಗ ನಾವು ಏನು ಪ್ರೊಸೆಸ್ ಮಾಡ್ತೀವೋ ಅದೇ ಥರ ಅಲ್ಲೂ ಮಾಡ್ತೀವಿ, ಬಟ್ ಹೇಗೆ ಬಂತು ಅಂತ ನಿಮಗೆ ಗೊತ್ತಿರಬೇಕು. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ದಿ ಥರ್ಡ್ ಪೇರ್ 180 ಡಿಗ್ರೀಸ್ ಮೈನಸ್ ಟೀಟಾ. ಗೊತ್ತಾಗ್ತಿದ್ದಿಲ್ಲ? ಸೆಕೆಂಡ್ ಕ್ವಾಡ್ರೆಂಟ್ ನೋಡಿದ್ರಿ, ಯಾವ ಫಂಕ್ಷನ್ ಸೈನ್ ಮತ್ತು ಕಾಸ್ ಬಿಟ್ಟು ಮಿಕ್ಕಿದೆಲ್ಲ ನೆಗೆಟಿವ್ ಹಾಕಿದ್ರಿ, ಫಂಕ್ಷನ್ ಚೇಂಜ್ ಮಾಡೋದಿಲ್ಲ, ಯಾಕಂದರೆ ಇದು 180 ಡಿಗ್ರೀಸ್ ಎಕ್ಸ್ ಆ್ಯಕ್ಸಿಸ್ನ ರೆಫರೆನ್ಸ್ ತಗೊಳ್ತಾ ಇದ್ದೀನಿ. ಗೊತ್ತಾಗ್ತಿದೆಯಲ್ಲ? ಸೊ ದಟ್ ಈಸ್ ದ ಥರ್ಡ್ ಪೇರ್. ನಾವು ಲೆಟ್ಸ್ ಗೋ ಟು ದಿ ಫೋರ್ತ್ ಪೇರ್. ಸೊ ಫೋರ್ತ್ ಪೇರ್ ಯಾವುದಂದರೆ 180 ಡಿಗ್ರಿ ಪ್ಲಸ್ ಅಂದರೆ 180ಗಿಂತ ಜಾಸ್ತಿ. 180 ಅಂದರೆ ಪೈ ಅಂದರೆ ಪೈ ಪ್ಲಸ್ ಟೀಟಾ ತೊಗೊಂಡ್ರೆ
ಥರ್ಡ್ ಕ್ವಾಡ್ರೆಂಟ್ ಕೊಟ್ಟೋಗುತ್ತೆ. ಯಾಕೆಂದರೆ 180 ಡಿಗ್ರೀಸ್ ವಿಲ್ ಡಿಸೈಡ್ ದ ಸೆಕೆಂಡ್ ಅಥವಾ ಥರ್ಡ್ ಅಂತ. 180ಗಿಂತ ಜಾಸ್ತಿ ಇದೆ ಥರ್ಡ್ ಕ್ವಾಡ್ರೆಂಟಲ್ಲಿ ಹೋಗುತ್ತೆ. ನಮಗೆ ಗೊತ್ತಿದೆ ಥರ್ಡ್ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವು, AST ಟ್ಯಾನ್. ಸೊ ಟ್ಯಾನ್ ಮತ್ತು ಸೀಕೆಂಟ್ ಕಾಟ್ ಮಾತ್ರ ಪಾಸಿಟಿವ್ ಇರುತ್ತೆ. ಉಳಿದಿರುವಂಥ 4 ಫಂಕ್ಷನ್ಸ್ಗೆ ಸೈನ್ ಚೇಂಜ್ ಮಾಡಿಬಿಡಿ. ಯಾಕೆ, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಟ್ಯಾನ್ನ ಮನೆ. ಸೊ ಈ ಮನೆಯಲ್ಲಿ ಇವರಿಬ್ಬರು ಮಾತ್ರ ಇರ್ಬೋದು, ಈ 4 ಜನಕ್ಕೆ ಎಂಟ್ರಿ ಇಲ್ಲ. ಓಕೆ, ಇದ್ರೂ ಅವರು ಗೆಸ್ಟಾಗಿ ಬರ್ತಾರೆ, ಸ್ವಂತ ಮನೆಯವರಾಗಿ ಬರೋದಿಲ್ಲ. ಓಕೆ, ನೆಕ್ಸ್ಟು ಪ್ರೊಸೀಡಿಂಗ್ ಫರ್ದರ್, ರೆಫರೆನ್ಸ್ ಆ್ಯಂಗಲ್ 180 ಡಿಗ್ರೀಸ್ ಇರೋದ್ರಿಂದ ಫಂಕ್ಷನ್ ಕೂಡ ಚೇಂಜ್ ಆಗೋದಿಲ್ಲ. ಸೈನ್ ಆಗೇ ಇರುತ್ತೆ, ಸೈನ್ ಟೀಟಾ. ಕಾಸ್ ವಿಲ್ ಬಿ ಕಾಸ್ ಆ್ಯಸ್ ಇಟ್ ಈಸ್. ಓಕೆ, ಆ್ಯಂಡ್ ಟ್ಯಾನ್ ವಿಲ್ ಬಿ ಟ್ಯಾನ್ ಆ್ಯಸ್ ಇಟ್ ಈಸ್. ಟೀಟಾ ಅಂತೂ ಬದಲಾಗೋದೇ ಇಲ್ಲ. ಕೊಸೀಕೆಂಟ್ ವಿಲ್ ಬಿ ಕೊಸೀಕೆಂಟ್ ಟೀಟಾ, secant will be secant theta, and cot will be cot theta. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಇಸ್ ಹೌ ಯು ವಿಲ್ ಗೆಟ್ ದಿ ಆ್ಯಂಗಲ್ಸ್ ಇನ್ ದಿ ಫೋರ್ತ್ ಕ್ವಾಡ್ರೆಂಟ್ ವಿತ್ ರೆಸ್ಪೆಕ್ಟ್ ಟು ಅಲೈಡ್ ಆ್ಯಂಗಲ್ಸ್. ಗೊತ್ತಾಗ್ತಿದೆಯಲ್ಲ? ಇದು ನಮಗೆ 4ನೇ ಪೇರ್ ಆಗಿರುತ್ತೆ. ಓಕೆ, ಸೊ ಪ್ರೊಸೀಡಿಂಗ್ ವಿತ್ ದ ಫಿಫ್ತ್ ಪೇರ್. ಸೊ ಫಿಫ್ತ್ ಪೇರ್ ಯಾವುದು ಅಂದರೆ 270 ಡಿಗ್ರೀಸ್ ಮೈನಸ್ ಟೀಟಾ. ಸೊ 270 ಮೈನಸ್ ನಾವು ಫಿಫ್ತ್ ಪೇರ್ ಅಂತ ತೊಗೊಳ್ತೀವಿ. ಸೊ 270 ಡಿಗ್ರೀಸ್ ಅಂದರೆ ವೈ ಆಕ್ಸಿಸ್ನ ನೆಗೆಟಿವ್ ಪಾರ್ಟ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಅಂತಂದರೆ ಈವನ್ ದಿಸ್ ಫಾಲ್ಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಅರ್ಥ ಆಗ್ತಿದೆಯಾ? 270 ಮೈನಸ್ ಅಂದರೆ ಥರ್ಡ್ ಕ್ವಾಡ್ರೆಂಟ್. ಇದನ್ನು ನಾನು ಆಲ್ರೆಡಿ ಬಿಗಿನಿಂಗಲ್ಲೇ ಹೇಳ್ಕೊಟ್ಟಿದ್ದೆ. 270 ಮೈನಸ್ ಅಂದರೆ ಥರ್ಡು, 270 ಪ್ಲಸ್ ಅಂದರೆ ಫೋರ್ತ್ ಕ್ವಾಡ್ರೆಂಟ್ಗೆ ಹೋಗುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಮತ್ತು ಕಾಟ್ ಬಿಟ್ಟು ಮಿಕ್ಕಿರುವಂಥ 4 ಫಂಕ್ಷನ್ಸು ನೆಗೆಟಿವ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಸೈನು ಬದಲಾವಣೆ ಆಯಿತು. ನೆಕ್ಸ್ಟ್ ಏನು ಅಂತಂದರೆ ಫಂಕ್ಷನ್ ಬದಲಾವಣೆ ಆಗುತ್ತಾ ನೋಡಬೇಕು. ಸೊ ರೆಫರೆನ್ಸ್ ಆ್ಯಂಗಲ್ ಏನಿದೆ 270 ಬಂದ್ಬಿಡ್ತು. ಸೊ 270 ಬರೋದು ವೈ ಆ್ಯಕ್ಸಿಸ್ನ ರೆಫರೆನ್ಸು. ಸೊ ವೈ ಆ್ಯಕ್ಸಿಸ್ ಬಂದ ತಕ್ಷಣ ಫಂಕ್ಷನ್ ಕೂಡ ಚೇಂಜ್ ಆಗುತ್ತೆ. ಯಾವ ಥರ? ಸೈನ್ ವಿಲ್ ಚೇಂಜ್ ಟು ಕಾಸ್ ಆ್ಯಂಡ್ ಕಾಸ್ ವಿಲ್ ಚೇಂಜ್ ಟು ಸೈನ್, ವೈಸ್ ವರ್ಸ. ಅರ್ಥವಾಗ್ತಿದೆಯಾ? ನೆಕ್ಸ್ಟು ಟ್ಯಾನ್ ವಿಲ್ ಚೇಂಜ್ ಟು ಕಾಟ್. ಟೀಟಾಲ್ ಯಾವುದೇ ಬದಲಾವಣೆ ಎಲ್ಲೂ ಆಗೋದಿಲ್ಲ. And cosecant will change to secant theta, secant will change to cosecant theta, and finally cot will change to tan theta. ಗೊತ್ತಾಗ್ತಿದೆಯಾ? ಸೊ ಈ ಥರ ನಮ್ಮ 5ನೇ ಪೇರ್ನ ಅಲೈಡ್ ಆ್ಯಂಗಲ್ಸ್ ಇರ್ತವೆ. ಓಕೆ, ಸೊ ಹೋಪ್ ಯು ಹವ್ ಅಂಡರ್ಸ್ಟುಡ್ ದಿಸ್. ಲೆಟ್ಸ್ ಗೋ ಆನ್ ಟು ದಿ 6th ಪೇರ್. ಓಕೆ, ಸೊ 6th ಪೇರ್ ಏನು ತೊಗೊಳ್ತೀವಿ? 270 ಡಿಗ್ರೀಸ್ ಪ್ಲಸ್ ಟೀಟಾ. ಇನ್ ಕೇಸ್ ನೀವೇ ಟ್ರೈ ಮಾಡಬೇಕು ಅನ್ನೋದಾದರೆ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, ಆಮೇಲೆ ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಬೋದು. ಸೊ 270ಗಿಂತ ಜಾಸ್ತಿ ಅಂದ ತಕ್ಷಣ ಫೋರ್ತ್ ಕ್ವಾಡ್ರೆಂಟ್ ಆಗುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಯಾವುದು? ASTC ಅಂದರೆ ಕಾಸ್ ಮತ್ತು ಅದರ ರೆಸಿಪ್ರೋಕಲ್ ಸೀಕೆಂಟ್. ಗೊತ್ತಾಗ್ತಿದೆಯಾ? ಇವೆರಡು ಬಿಟ್ಟು ಮಿಕ್ಕಿರುವಂಥ 4 ಫಂಕ್ಷನ್ಸ್ಗೆ ನೆಗೆಟಿವ್ ಹಾಕ್ಬಿಡಿ. ಯಾಕೆ ಅಂತಂದರೆ ಫೋರ್ತ್ ಕ್ವಾಡ್ರೆಂಟು ಕಾಸ್ನ ಮನೆ, ಮಿಕ್ಕಿದವರೆಲ್ಲ ಗೆಸ್ಟ್ಗಳು. ಕರೆಕ್ಟ್ ಅಲ್ವಾ? ಓಕೆ, ಸೊ ನಾವು ಅಗೇನ್ ಈಗ ಕ್ವಾಡ್ರೆಂಟ್ ನೋಡಾಯಿತು, ಸೈನ್ ನೋಡಾಯಿತು. ನೆಕ್ಸ್ಟು ಫಂಕ್ಷನ್ 270 ಆಗಿರೋದ್ರಿಂದ ಅಗೇನ್ ವೈ ಆ್ಯಕ್ಸಿಸ್ ಆಗಿರೋದ್ರಿಂದ ಫಂಕ್ಷನ್ ಚೇಂಜ್ ಆಗುತ್ತೆ. ಸೈನ್ ವಿಲ್ ಚೇಂಜ್ ಟು ಕಾಸ್ ಆ್ಯಂಡ್ ಕಾಸ್ ವಿಲ್ ಚೇಂಜ್ ಟು ಸೈನ್. ಓಕೆ, ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ, ಸುಮ್ಮನೆ ಸ್ಟಾರ್ ಅಂತ ಹಾಕ್ತೀನಿ. ಯಾಕೆಂದರೆ ಇದು ಈ ಪಾಸಿಟಿವ್ ಯಾವುದು ಅಂತ ಹೇಳೋಕ್ಕಷ್ಟೇ. ಓಕೆ, ಫೈನ್. ಸೊ ಟ್ಯಾನ್ ವಿಲ್ ಚೇಂಜ್ ಟು ಕಾಟ್. ಯಾಕೆ ಅಂತಂದರೆ ರೆಫರೆನ್ಸ್ ಆ್ಯಂಗಲು 270 ಡಿಗ್ರೀಸ್ ಇರೋದ್ರಿಂದ. ಕೊಸೀಕೆಂಟ್ ವಿಲ್ ಚೇಂಜ್ ಟು ಸೀಕೆಂಟ್ ಟೀಟಾ, ಸೀಕೆಂಟ್ ವಿಲ್ ಚೇಂಜ್ ಟು ಕೊಸೀಕೆಂಟ್ ಟೀಟಾ, ಆ್ಯಂಡ್ ಕಾಟ್ ವಿಲ್ ಚೇಂಜ್ ಟು ಟ್ಯಾನ್ ಟೀಟಾ. ಗೊತ್ತಾಗ್ತಿದೆಯಲ್ಲ? ಟೀಟಾ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಪ್ರತಿ ಸರಿ ಟೀಟಾ ಅಂತೂ ಚೇಂಜ್ ಆಗೋದೇ ಇಲ್ಲ. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಈಸ್ ದಿ 6th ಪೇರ್ ಆಫ್ ದಿ ಅಲೈಡ್ ಆ್ಯಂಗಲ್ಸ್. ಓಕೆ, ಸೊ ಲೆಟ್ಸ್ ಗೋ ಆನ್ ಟು ದಿ ನೆಕ್ಸ್ಟ್ ಒನ್. ಓಕೆ, ನಮ್ಮ 7th ಪೇರ್ ಯಾವುದು ಅಂತಂದರೆ 360 ಡಿಗ್ರಿ ಮೈನಸ್ ಅಂದರೆ 2π ಮೈನಸ್ ಅಂತ ತಗೊಳ್ತೀವಿ. ಓಕೆ, 360 ಮೈನಸ್ ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ಯಾವ್ಯಾವ ಫಂಕ್ಷನ್ ಪಾಸಿಟಿವ್ ಈಗದೇ ನಾವು ನೋಡಿದ್ದೀರಿ. ಫೋರ್ತ್ ಕ್ವಾಡ್ರೆಂಟ್ ಅಂದರೆ ಅದು ಕಾಸ್ನ ಮನೆ. ಕಾಸ್ ಮತ್ತು ಅದರ ರೆಸಿಪ್ರೋಕಲ್ ಸೀಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತಂತೆ. ಉಳಿದಿರುವಂಥ 4 ಫಂಕ್ಷನ್ಸ್ನ ನಾವು ನೆಗೆಟಿವ್ ಮಾಡ್ತೀವಿ. ಬಿಕಾಸ್ ಫೋರ್ತ್ ಕ್ವಾಡ್ರೆಂಟ್ ಓನ್ಲಿ ಕಾಸ್ ಇಸ್ ಪಾಸಿಟಿವ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್. ಈಗ ರೆಫರೆನ್ಸ್ ಆ್ಯಂಗಲ್ ನೋಡಿ 360 ಇದೆ ಅಂದರೆ ಎಕ್ಸ್ ಆ್ಯಕ್ಸಿಸ್ಗೆ ಬಂದ್ಬಿಡ್ತು. ರೆಫರೆನ್ಸ್ ಆ್ಯಂಗಲ್ 360 ಡಿಗ್ರಿ ಇದ್ದರೆ ದ ಫಂಕ್ಷನ್ ವಿಲ್ ನಾಟ್ ಚೇಂಜ್. ಸೊ ಸೈನ್ ವಿಲ್ ಬಿ ಸೈನ್ ಟೀಟಾ, ಕಾಸ್ ವಿಲ್ ಬಿ ಕಾಸ್ ಟೀಟಾ, ಟ್ಯಾನ್ ವಿಲ್ ಬಿ ಟ್ಯಾನ್ ಟೀಟಾ. ಗೊತ್ತಾಗ್ತಿದೆಯಲ್ಲ? ರೆಫರೆನ್ಸ್ ಆ್ಯಂಗಲ್ ಎಕ್ಸ್ ಆ್ಯಕ್ಸಿಸ್ ಆದರೆ ತಲೆನೋವೇ ಇಲ್ಲ, ಫಂಕ್ಷನೇ ಚೇಂಜ್ ಆಗೋಲ್ಲ. ಏನಂದರೆ ಬರೀ ಸೈನ್ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಕೊಸೀಕೆಂಟ್ ಟೀಟಾ ಆ್ಯಂಡ್ ದಿಸ್ ಇಸ್
secant theta, and finally cot is nothing but cot theta. ಯಾಕೆ ಹೇಳಿ ಫಂಕ್ಷನ್ ಚೇಂಜ್ ಆಗ್ತಿಲ್ಲ? ಫೋರ್ತ್ ಕ್ವಾಡ್ರೆಂಟು ಅಂತಲ್ಲ, ರೆಫರೆನ್ಸ್ ಆ್ಯಂಗಲ್ 360 ಡಿಗ್ರಿ ಅಂತ ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಫೈನಲಿ ಏಯ್ತ್ ಒನ್. ಸೊ ಏಯ್ತ್ ಒನ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಒನ್. ಯಾಕೆ ಅಂತಂದರೆ ನೆನ್ಪಿಟ್ಕೊಳ್ಳಿ, ದ ಏಯ್ತ್ ಪೇರ್ ಇದು ಏಯ್ತು ಅಂತಲ್ಲ, ಸುಮ್ಮನೆ ನೆಕ್ಸ್ಟ್ ಒನ್ 360 ಪ್ಲಸ್ ಅಥವಾ 2π ಪ್ಲಸ್ ಅಂತ ತೊಗೊಳ್ತೀವಿ. 360ಗಿಂತ ಪ್ಲಸ್ 360 ಪ್ಲಸ್ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಕ್ವಾಡ್ರೆಂಟಲ್ಲಿ ವಿ ನೋ ದಟ್ ಆಲ್ ದ ಫಂಕ್ಷನ್ಸ್ ಆರ್ ಪಾಸಿಟಿವ್. ಆ್ಯಂಡ್ ಇನ್ನೊಂದು ಏನಂತಂದರೆ 360 ಈಸ್ ನಥಿಂಗ್ ಬಟ್ ಝೀರೋ. 360 ಡಿಗ್ರೀಸ್ ಅಂತಂದರೆ ಏನಂದರೆ ಒಂದು ರೊಟೇಷನ್ ಆಗಿ ವಾಪಸ್ಸು ಝೀರೋ ಅಲ್ಲಿ ಬಂದು ಕೂತ್ಕೊಂಡಿರುತ್ತೆ ಅಂತ. ಸೊ 360 ಡಿಗ್ರಿ ಬಂತು ಅಂದರೆ ಅದನ್ನು ಝೀರೋ ಅಂತ ತೊಗೊಳ್ಬಿಡ್ತೀವಿ. ಗೊತ್ತಾಗ್ತಿದೆಯಾ? ಆಲ್ ದ ಮಲ್ಟಿಪಲ್ಸ್ ಆಫ್ 360 ಈಸ್ ಕಾಂಗ್ರುವೆಂಟ್ ಟು ಝೀರೋ. ಅದು ಮತ್ತೆ ಅದನ್ನು ಇಟ್ ಈಸ್ ಕಾಂಗ್ರುವೆಂಟ್ ಟು 0 ಡಿಗ್ರೀಸ್ ಅಂತ ತೊಗೊಳ್ಬಿಡ್ತೀವಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಫಂಕ್ಷನು ಪಾಸಿಟಿವ್ ಇರುತ್ತೆ. ನೆಕ್ಸ್ಟು ಫಂಕ್ಷನ್ ಕೂಡ ಚೇಂಜ್ ಆಗೋದಿಲ್ಲ. ಯಾಕೆ ಅಂದರೆ ಅದು ರೆಫರೆನ್ಸ್ ಆ್ಯಂಗಲ್ 0 ಅಥವಾ 360 ಎಕ್ಸ್ ಆ್ಯಕ್ಸಸ್ ಆಗಿರುತ್ತೆ. ಸೊ ದ ಫಂಕ್ಷನ್ಸ್ ವಿಲ್ ನಾಟ್ ಚೇಂಜ್. ಸೈನ್ ವಿಲ್ ಬಿ ಸೈನ್ ಟೀಟಾ, ಕಾಸ್ ವಿಲ್ ಬಿ ಕಾಸ್ ಟೀಟಾ, tan will be as it is tan theta. Okay, cosecant will be cosecant theta, secant will be secant theta, and cot will be cot theta. ಗೊತ್ತಾಗ್ತಿದೆಯಾ? ಓಕೆ, ಸೊ ವೆರಿ ಸಿಂಪಲ್. 360 ಬಂತಂದರೆ ಕಣ್ಮುಚ್ಕೊಂಡು 360ನ 0 ಮಾಡಿಬಿಟ್ಟು ಏನಿದೆಯೋ ಹಾಗೆ ಬರೆದ್ಬಿಡಿ, ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ. ಗೊತ್ತಾಗ್ತಿದೆಯಲ್ಲ? ದ ಮೋಸ್ಟ್ ಈಸಿಯೆಸ್ಟ್ ಒನ್. ಇಲ್ಲಿ ಫಂಕ್ಷನು ಚೇಂಜ್ ಆಗಲ್ಲ, ಸೈನು ಚೇಂಜ್ ಆಗಲ್ಲ. ಯಾವಾಗ? ಫೋರ್ತ್ ಕ್ವಾಡ್ರೆಂಟಲ್ಲಿ ಮಾತ್ರ. ಫಸ್ಟ್ ಕ್ವಾಡ್ರೆಂಟಲ್ಲಿ ಮಾತ್ರ. ಅದರಲ್ಲೂ 360 ಪ್ಲಸ್ ಆದರೂ ತೊಗೊಳ್ಳಿ, ಟೀಟಾ ಆದರೂ ತೊಗೊಳ್ಳಿ. ಸೊ 360 ಪ್ಲಸ್ ಟೀಟಾ ಆ್ಯಂಡ್ ಟೀಟಾ ಬೋತ್ ಆರ್ ಸೇಮ್. ಅದಕ್ಕೆ ನಾನು ಬಿಗಿನಿಂಗಲ್ಲಿ ಹೇಳಿದ್ದೆ, ನೆನಪಿದೆಯಾ? ಇದನ್ನು ಕೋಟರ್ಮಿನಲ್ ಆ್ಯಂಗಲ್ಸ್ ಅಂತ ಹೇಳಿದ್ದೆ, ಕರೆಕ್ಟಾ? ಸೊ ಓಕೆ, ಇನ್ನೊಂದು ಕೋಟರ್ಮಿನಲ್ ಆ್ಯಂಗಲ್ಸ್ ಯಾವುದು? ಒಂದು 360 ಮೈನಸ್ ಟೀಟಾ, ಇನ್ನೊಂದು ಸಿಂಪ್ಲಿ ನೆಗೆಟಿವ್ ಆ್ಯಂಗಲ್ ಅಂತ. ಈಗ ಫಸ್ಟು ಅದೇ ಕೊನೆಯ ಪೇರ್ ಇರೋದು. ಇಲ್ಲಿವರೆಗೂ 8th ಆಗಿದೆ. ಲೆಟಸ್ ಟೇಕ್ ಅಪ್ ದಿ ಲಾಸ್ಟ್ ಪೇರ್, ದ 9th ಒನ್, ದ ನೆಗೆಟಿವ್ ಆ್ಯಂಗಲ್. ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಇಸ್ ಆರ್ ದ ಲಾಸ್ಟ್ ಪೇರ್ ಆಫ್ ದಿ ಅಲೈಡ್ ಆ್ಯಂಗಲ್ಸ್. ಮೈನಸ್ ಟೀಟಾ ಹೆಂಗೆ ಬರುತ್ತೆ ಅಂದರೆ 0 ಮೈನಸ್ ಟೀಟಾ ಅಥವಾ ಮೈನಸ್ ಟೀಟಾ ಅಂತ. ನಾನು ಫಸ್ಟ್ ಹೇಳಿದ್ದೀನಿ, ಮೈನಸ್ ಆಫ್ ದಿ ಆ್ಯಂಗಲ್ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಆ್ಯಂಗಲ್ ಮೆಷರ್ ಮಾಡಿದಾಗ ಅಲಾಂಗ್ ಎಕ್ಸ್ ಆ್ಯಕ್ಸಿಸು ನೆಗೆಟಿವ್ ಆ್ಯಂಗಲ್ ಆಗುತ್ತೆ. ಸೊ ಮೈನಸ್ ಟೀಟಾ ಫೋರ್ತ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ಯಾವ್ಯಾವ್ದು ಪಾಸಿಟಿವ್? ವಿ ನೋ ದಟ್ ಕಾಸ್ ಆ್ಯಂಡ್ ಸೀಕೆಂಟ್ ಆರ್ ಪಾಸಿಟಿವ್, ಕರೆಕ್ಟಾ? ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವು, ಕಾಸ್ ವಿಲ್ ಬಿ ಪಾಸಿಟಿವ್. ಓಕೆ, ಪಾಸಿಟಿವ್ ಅಂತ ಬರೀರಿ ಅಥವಾ ಬರೀಲೇಬೇಡಿ, ಬರೆದ್ರೂ ಏನು ತಪ್ಪಿಲ್ಲ. ಓಕೆ, ಸೊ ಪ್ಲಸ್. ಓಕೆ, ಟ್ಯಾನ್ ನೆಗೆಟಿವ್ ಇರುತ್ತೆ, ಕೊಸಿಕೆಂಟ್ ನೆಗೆಟಿವ್ ಇರುತ್ತೆ, ಕಾಟ್ ಕೂಡ ನೆಗೆಟಿವ್ ಇರುತ್ತೆ. ಆಯಿತಾ? ನೆಕ್ಸ್ಟು ಫೋರ್ತ್ ಕ್ವಾಡ್ರೆಂಟ್ ಆಯಿತು, ಸೈನ್ ಚೇಂಜ್ ಆಯಿತು. ನೆಕ್ಸ್ಟು ರೆಫರೆನ್ಸ್ ಆ್ಯಂಗಲ್ 0 ಇದೆ. 0 ಇದ್ದರೆ ಏನು ಹೇಳಿದೆ? 0 ಅಥವಾ 360 ಅಥವಾ ಎಕ್ಸ್ ಆ್ಯಕ್ಸಿಸ್ ಇದ್ದರೆ ಫಂಕ್ಷನ್ ಚೇಂಜ್ ಆಗಲ್ಲ, ಸೈನ್ ಟೀಟಾ ಆಗುತ್ತೆ. ಓಕೆ, ಸೊ ಕಾಸ್ ಆಫ್ ಮೈನಸ್ ಟೀಟಾ ಈಸ್ ಕಾಸ್ ಟೀಟಾ, ಟ್ಯಾನ್ ಆಫ್ ಮೈನಸ್ ಟೀಟಾ ಈಸ್ ಟ್ಯಾನ್ ಟೀಟಾ. ಫಂಕ್ಷನ್ ಚೇಂಜ್ ಆಗ್ತಿಲ್ಲ, ಯಾಕಂದರೆ ರೆಫರೆನ್ಸ್ ಆ್ಯಂಗಲು ಎಕ್ಸ್ ಆ್ಯಕ್ಸಿಸ್ ಇದೆ. ಸೊ ಕೋಸಿಕೆಂಟ್ ವಿಲ್ ಬಿ ಕೋಸಿಕೆಂಟ್ ಆ್ಯಸ್ ಇಟ್ ಈಸ್, ಸೀಕೆಂಟ್ ವಿಲ್ ಬಿ secant as it is, and finally cot will be cot as it is. ಗೊತ್ತಾಗ್ತಿದೆಯಾ? ಓಕೆ ಸ್ಟೂಡೆಂಟ್ಸ್, ಇದು ಈ ಲಾಸ್ಟಲ್ಲಿ ನಾವು ಯೂಸ್ ಮಾಡಿದ ಪೇರು ತುಂಬ ಇಂಪಾರ್ಟೆಂಟ್ ಪೇರು. ತುಂಬ ಸರಿ ನಾವು ಯೂಸ್ ಮಾಡ್ಕೊಳ್ತೀವಿ. ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಹೇಗೆ ಅಂತಂದರೆ, ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಒಳಗಡೆ ನೆಗೆಟಿವ್ ಇದ್ದರೆ ಸೈನು ಯೂಶಲಿ ಹೊರಗಡೆ ತೆಗೆದುಬಿಡ್ತೀವಿ. ಯಾವಾಗ? ಸೈನು ಮತ್ತು ಟ್ಯಾನ್ನ ಅದು ಆ ಎರಡು ಫಂಕ್ಷನು ಮತ್ತು ರೆಸಿಪ್ರೋಕಲ್ಸ್ ಇದ್ದಾಗ, ಅಥವಾ ಈ ಥರ ನೆನ್ಪಿಟ್ಕೊಳ್ಳಿ, ಕಾಸ್ಗೆ ಮೈನಸ್ ಟೀಟಾ ಇದ್ದರೆ ಅದು ನೆಗೆಟಿವ್ನ ಅದೇ ನುಂಗ್ಕೊಂಬಿಡುತ್ತೆ, ಪ್ಲಸ್ ಕಾಸ್ ಆಗೋಗುತ್ತೆ. ಓಕೆ, ಕಾಸ್ ಆಫ್ ಮೈನಸ್ ಟೀಟಾ ಇಸ್ ಪ್ಲಸ್ ಕಾಸ್ ಟೀಟಾ, ಆ್ಯಂಡ್ ಸೀಕೆಂಟ್ ಆಫ್ ಮೈನಸ್ ಟೀಟಾ ಇಸ್ ಪ್ಲಸ್ ಸೀಕೆಂಟ್ ಟೀಟಾ. ಮಿಕ್ಕಿದ 4 ಫಂಕ್ಷನ್ಸ್ಗೆ ಮೈನಸ್ ಆಫ್ ಟೀಟಾ ಇದ್ದರೆ ಮೈನಸ್ಸು ಸಿಂಪ್ಲಿ ಆಚೆ ಇಟ್ಬಿಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಮೈನಸ್ನ ನುಂಗುವಂತಹ ಒಂದೇ ಒಂದು ಫಂಕ್ಷನ್ ಅಂದರೆ ಕಾಸು ಮತ್ತು ಅದರ ರೆಸಿಪ್ರೋಕಲ್. ಓಕೆ, ಸೈನ್ ಮತ್ತು ಟ್ಯಾನು ನೆಗೆಟಿವ್ ಇದ್ದರೆ ಹಾಗೇ ಹೊರಗಡೆ ಇರುತ್ತೆ. ಗೊತ್ತಾಗ್ತಿದೆಯಲ್ಲ? ಮತ್ತೆ ಹೇಳ್ತಾ ಇದ್ದೀನಿ, ದೀಸ್ ಪೇರ್ ಈಸ್ ಆ್ಯಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್ ಪೇರ್ಸ್. ತುಂಬ ಸರಿ ಇದನ್ನು ನಾವು ಬರೀ ಫಸ್ಟ್ ಪಿ ಯು ಸಿಲಿ ಅಂತ ಮಾತ್ರ ಅಲ್ಲ, ಸೆಕೆಂಡ್ ಪಿ ಯು ಸಿಲಿ ತುಂಬ ಸರಿ ಯೂಸ್ ಮಾಡ್ತೀರಿ. ಪ್ಲೀಸ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಓಕೆ, ಸೈನ್ ಆಫ್ ಮೈನಸ್ ಟೀಟಾ ಈಸ್ ಮೈನಸ್ ಸೈನ್ ಟೀಟಾ ಅಂತ. ಪರ್ಟಿಕ್ಯುಲರ್ಲಿ ಕಾಸ್ ಆಫ್ ಮೈನಸ್ ಟೀಟಾ ಬಂದಾಗ ಪ್ಲಸ್ ಕಾಸ್ ಟೀಟಾ ಆಗುತ್ತೆ. ಓಕೆ, ಯಾಕಾಗುತ್ತೆ ಅಂತ ನೀವು ಅಲ್ಲಿ ಪ್ರಶ್ನೆ ಕೇಳಿಬಿಡಿ. ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಆಫ್ ಅಲೈಡ್ ಆ್ಯಂಗಲ್ಸ್. ಗೊತ್ತಾಗ್ತಿದೆಯಲ್ಲ?
ನೆಕ್ಸ್ಟ್ ಸ್ಟೂಡೆಂಟ್ಸ್, ನೀವು ಗಮನಿಸಿ ನೋಡಿ, ನಾನು ಫಸ್ಟೇ ಹೇಳಿದ್ದೆ 360 ಮೈನಸ್ ಆ್ಯಂಡ್ ನೆಗೆಟಿವ್ ಆಫ್ ದ ಆ್ಯಂಗಲ್, ಇವೆರಡೂ ಪೇರನ್ನು ನಾವು ಕೋಟರ್ಮಿನಲ್ ಆ್ಯಂಗಲ್ಸ್ ಅಂತ ಕರಿತೀವಿ ಅಂತ. ಎರಡು ಪೇರು, ಒಂದು ಟೀಟಾ ಆ್ಯಂಡ್ 360 ಪ್ಲಸ್ ಟೀಟಾ, ಇನ್ನೊಂದು ಮೈನಸ್ ಟೀಟಾ ಆ್ಯಂಡ್ 360 ಮೈನಸ್ ಟೀಟಾ. ಯಾಕೆಂದರೆ ಆ ಆಪ್ರೇಷನ್ಸ್ ಅಪ್ಲೈ ಮಾಡಾದ್ಮೇಲೆ ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ ಸೇಮ್ ಇರುತ್ತೆ ನೋಡಿ. ಸೈನ್ ಕಾಸು ಮತ್ತು ಸೀಕೆಂಟ್ ಬಿಟ್ಟರೆ ಮಿಕ್ಕಿದ ಎಲ್ಲ ಫಂಕ್ಷನ್ಸು ನೆಗೆಟಿವ್ ಇದೆ, ಅರ್ಥ ಆಯ್ತಾ? ಸೊ ದಟ್ ಈಸ್ ವೈ ವಿ ಕಾಲ್ ಮೈನಸ್ ಟೀಟಾ ಆ್ಯಂಡ್ 360 ಮೈನಸ್ ಟೀಟಾ ಆ್ಯಸ್ ಕೋಟರ್ಮಿನಲ್ ಆ್ಯಂಗಲ್ಸ್ ಅಂತ, ಆಯಿತಾ? ಸೊ ಇಲ್ಲಿಗೆ ನಮ್ಮ ಮೇನ್ ಕಾನ್ಸೆಪ್ಟ್ ಆಫ್ ಅಲೈಡ್ ಆ್ಯಂಗಲ್ಸ್ ಮುಗಿಯುತ್ತೆ. ಓಕೆ, ಸೊ ಇಲ್ಲಿಗೆ ಮುಗಿಸೋದು ಬೇಡ, ಒಂದು ಎರಡೆರಡು ಸಿಂಪಲ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಯಾಕೆ ಅಲೈಡ್ ಆ್ಯಂಗಲ್ಸ್ ಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಲೆಟ್ ಅಸ್ ಸಿ ದಟ್ ಆ್ಯಂಡ್ ವಿ ಕ್ಯಾನ್ ವೈಂಡ್ ಅಪ್ ದಿ ಸೆಷನ್. ಓಕೆ, ಸೊ ಇಲ್ಲಿವರೆಗೂ ಮಾಡಿದ್ದೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ. ಸೊ ಲೆಟ್ಸ್ ಟೇಕ್ ಅಪ್ ಸಮ್ ಬೇಸಿಕ್ ಪ್ರಾಬ್ಲಮ್ಸ್ ಆ್ಯಂಡ್ ಸಾಲ್ವ್. Okay students, so let's take up the first question. I want the value of sin 120 degrees. Okay, ನಮಗೆ sin 120 degrees ಸ್ಟ್ಯಾಂಡರ್ಡ್ ಆ್ಯಂಗಲಲ್ಲಿ ಕಲ್ತಿಲ್ಲ. ಸೊ ಅಲೈಡ್ ಆ್ಯಂಗಲ್ಸ್ನ ಯೂಸ್ ಮಾಡ್ಕೊಳ್ತೀನಿ. ಯಾವ ಥರ ಅಂತಂದರೆ, ಐ ವಿಲ್ ರೈಟ್ sin 120 degrees ಆ್ಯಸ್ 120ನ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ 90 ಪ್ಲಸ್ 30. 100 ಪ್ಲಸ್ 20 ಬರಿಬೋದಲ್ವ ಸರ್ ಅಂತಂದರೆ, 100 ಪ್ಲಸ್ 20 ಬರೆಯೋದ್ರಿಂದ ನಮಗೇನು ಉಪಯೋಗ ಇಲ್ಲ. ಓಕೆ, ಸೊ ಯಾವ ರೀತಿ ಉಪಯೋಗ ಆಗುತ್ತೋ ಆ ರೀತಿ ಬರ್ಕೊಳ್ಬೇಕು. ಈಗ ದಿಸ್ ಲುಕ್ಸ್ ಲೈಕ್ ಸೈನ್ ಆಫ್ 90 ಪ್ಲಸ್ ಟೀಟಾ. ಗೊತ್ತಾಗ್ತಿದೆಯಲ್ಲ, ಇಷ್ಟೊತ್ತು ಅಲೈಡ್ ಆ್ಯಂಗಲ್ಸ್ ಮಾಡಿದ್ದು. 90 ಪ್ಲಸ್ ಅಂದ ತಕ್ಷಣ ಯಾವ ಕ್ವಾಡ್ರೆಂಟ್ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತೆ, 90ಗಿಂತ ಜಾಸ್ತಿ. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಗೊತ್ತಾಗ್ತಿದೆಯಲ್ಲ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್ ಆಗೋದ್ರಿಂದ ಓಕೆ, ಇಲ್ಲಿ ಬೇಕಿದ್ರೆ ಪಾಸಿಟಿವ್ ಅಂತ ಬರೀರಿ ಅಥವಾ ಬರೀಲಿಲ್ಲ ಅಂದರೂ ಪರವಾಗಿಲ್ಲ. ಓಕೆ, ನೆಕ್ಸ್ಟು ರೆಫರೆನ್ಸ್ ಆ್ಯಂಗಲ್ ನೋಡಿ. ರೆಫರೆನ್ಸ್ ಆ್ಯಂಗಲ್ 90 ಡಿಗ್ರೀಸ್ ಇರೋದ್ರಿಂದ ಸೈನ್ ಏನಾಗುತ್ತೆ? ಕಾಸ್ ಆಗಿ ಚೇಂಜ್ ಆಗೋಗುತ್ತೆ. ಅರ್ಥವಾಗ್ತಿದೆಯಾ? ಕಾಸ್ ಆಗಿ ಬದಲಾಗುತ್ತೆ. ಆ್ಯಂಡ್ ಟೀಟಾ ವಿಲ್ ರಿಮೇನ್ ಸೇಮ್, ವಿಚ್ ಈಸ್ ನಥಿಂಗ್ ಬಟ್ 30 ಡಿಗ್ರೀಸ್. ಗೊತ್ತಾಗ್ತಿದೆಯಲ್ಲ, ಟೀಟಾ ಅಲ್ಲಿ ಟೀಟಾ ಅಂತ ಬರೀತಿದ್ದೆ, ಇಲ್ಲಿ ಇನ್ಮೇಲೆ ಸ್ಪೆಸಿಫಿಕ್ ವ್ಯಾಲ್ಯೂ ಬರುತ್ತೆ, 30 ಡಿಗ್ರೀಸ್ ಅಂತ ಬರೆದಿದ್ದೀನಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ನಾವು ದಿಸ್ ಇಸ್ ಸ್ಟ್ಯಾಂಡರ್ಡ್ ಆ್ಯಂಗಲ್. ಕಾಸ್ 30 ಡಿಗ್ರೀಸ್ ನಮಗೆ ಗೊತ್ತು, ನಾವು ಆಲ್ರೆಡಿ ಕಲ್ತಿದ್ದೀವಿ. ದಟ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ √3/2. ಗೊತ್ತಾಗ್ತಿದೆಯಲ್ಲ, ಸೊ ಕಾಸ್ ಆಫ್ 30 ಡಿಗ್ರೀಸ್ ಇಸ್ √3/2. ಗೊತ್ತಾಗ್ತಿದೆಯಲ್ಲ, ಸೊ ಈ ಥರ ನಾವು ಸಾಲ್ವ್ ಮಾಡ್ಬೋದು. ಈಗ ಇನ್ನೊಂದು ಡೌಟ್ ಏನು ಅಂತಂದರೆ, ಇದನ್ನು ಎರಡು ಥರ ಮಾಡ್ಬೋದು. ಗೊತ್ತಾಗ್ತಿದೆಯಲ್ಲ, ಆ್ಯಕ್ಚುಲಿ ನನಗೆ ಫಸ್ಟ್ ಮೆಥಡು ಇಷ್ಟ ಇಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಈಗ 120 ಡಿಗ್ರೀಸ್ನ ಇನ್ನೊಂದು ಥರ ಮಾಡ್ಬೋದು. ಯಾವ ಥರ ಅಂತಂದರೆ, 180ನ ರೆಫರೆನ್ಸ್ ತೊಗೊಳ್ತೀನಿ. ಐ ಕ್ಯಾನ್ ರೈಟ್ 120 ಡಿಗ್ರೀಸ್ ಆ್ಯಸ್ 180 ಡಿಗ್ರೀಸ್ ಮೈನಸ್ 60 ಡಿಗ್ರೀಸ್. ಓಕೆ, ಸೊ ಈಗೇನಾಗುತ್ತೆ ನೋಡಿ, ನಿಮ್ಗೆ ಆ್ಯಕ್ಚುಲಿ ಕ್ವಾಡ್ರೆಂಟ್ ಚೇಂಜ್ ಆಗೋಲ್ಲ. 180 ಮೈನಸ್ ಆ್ಯಂಡ್ 90 ಪ್ಲಸ್ ಎರಡು ಸೇಮು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ವಿಲ್ ಬಿ ಪಾಸಿಟಿವ್. ಸೊ ಇದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಪ್ಲೀಸ್ ನೋಟ್ ಡೌನ್, ರೆಫರೆನ್ಸ್ ಆ್ಯಂಗಲ್ 180 ಡಿಗ್ರೀಸ್ ಅಂದರೆ ಎಕ್ಸ್ ಆ್ಯಕ್ಸಿಸ್ ಆಗಿರೋದ್ರಿಂದ ಫಂಕ್ಷನ್ ಚೇಂಜ್ ಆಗೋದಿಲ್ಲ. ಸೊ ಸೈನು ಸೈನಾಗೇ ಇರುತ್ತೆ. ಆ್ಯಂಗಲ್ ವಿಲ್ ಬಿ 60 ಡಿಗ್ರೀಸ್. ಓಕೆ, ಸೊ ಈಗ ನಮಗೆ ಬೇಕಾಗಿರೋದು ಸೈನ್ 60 ಡಿಗ್ರೀಸ್ ವ್ಯಾಲ್ಯೂ. ಸೈನ್ 60 ಡಿಗ್ರೀಸ್ ವ್ಯಾಲ್ಯೂ ಕೂಡ ಸೇಮ್ √3/2. ಓಕೆ, ಸೊ ನೀವಿಲ್ಲಿ ಹೇಳ್ಬೋದು, ಸರ್ ಇಲ್ಲಿ ಏನು ಬದಲಾವಣೆ ಇಲ್ವಲ್ಲ ಸರ್ ಅಂತ. ಖಂಡಿತವಾಗ್ಲೂ ಆನ್ಸರಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಆದರೆ ಆಲ್ವೇಸ್ ಬೆಟರ್ ಫಾರ್ ಯು ಟು ಡೂ ದಿಸ್ ಮೆಥಡ್. ಯಾಕೆ ಅಂತಂದರೆ, ಯೂಶಲಿ ಸ್ಟೂಡೆಂಟ್ಸು 90 ಡಿಗ್ರೀಸ್ ಅಥವಾ 270 ಇದ್ದಾಗ ಫಂಕ್ಷನ್ ಚೇಂಜ್ ಮಾಡಬೇಕು ಅನ್ನೋದನ್ನು ಮರ್ತು ಬಿಡ್ತೀರಾ. ಓಕೆ, ಇನ್ ಕೇಸ್ ನೀವು ನೆನ್ಪಿಟ್ಕೊಂಡು ಮಾಡ್ತೀವಿ ಅನ್ನೋದಾದರೆ ಈ ಮೆಥಡ್ ಮಾಡಿ. ಅದರ್ವೈಸ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಐದರ್ ಟೇಕ್ 180 ಆರ್ 360ನ ರೆಫರೆನ್ಸ್ ತೊಗೊಳ್ಳಿ ಅಥವಾ 0ನ ರೆಫರೆನ್ಸ್ ತೊಗೊಳ್ಳಿ. ಆವಾಗ ಫಂಕ್ಷನ್ ಚೇಂಜ್ ಆಗದೇ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಆಗೋಗುತ್ತೆ. ಓಕೆ, ಸೊ ದಿಸ್ ವಾಸ್ ದ ಸಿಂಪಲ್ ಕ್ವೆಶನ್. ಇನ್ನೊಂದು ಸಿಂಪಲ್ ಕ್ವೆಶನ್ ತೊಗೊಳ್ಳೋಣ. ಇದು ಸೆಕೆಂಡ್ ಕ್ವಾಡ್ರೆಂಟ್ಗಾಯಿತು. ಲೆಟ್ ಅಸ್ ಟೇಕ್ ಒನ್ ಮೋರ್ ಕ್ವೆಶನ್ ಫಾರ್ ಥರ್ಡ್ ಕ್ವಾಡ್ರೆಂಟ್. ಈಗ ನೆಕ್ಸ್ಟ್ ಕ್ವೆಶನ್ ತೊಗೊಳ್ಳೋಣ. ಐ ಹ್ಯಾವ್ ಕಾಸ್ 225 ಡಿಗ್ರೀಸ್ ವ್ಯಾಲ್ಯೂ ನನಗೆ ಬೇಕು. ಓಕೆ, ಸೊ 225 ಡಿಗ್ರೀಸ್ ಖಂಡಿತವಾಗ್ಲೂ ನನಗೆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇದನ್ನು ನಾನು ಹೇಗೆ ಬರ್ಕೊಳ್ತೀನಿ ಅಂದರೆ, ಐ ಕ್ಯಾನ್ ರೈಟ್ ಇಟ್ ಆ್ಯಸ್ 180 ಡಿಗ್ರೀಸ್ ಪ್ಲಸ್ 45 ಡಿಗ್ರೀಸ್. ಓಕೆ, ಆದಷ್ಟು ಕ್ವಾಡ್ರೆಂಟ್ ಆ್ಯಂಗಲ್ಸ್ನ ಪ್ಲಸ್ ಆರ್ ಮೈನಸ್ ಆಗುತ್ತೆ, ಚೆಕ್ ಮಾಡಿ. ಸೊ ಇದನ್ನು 180 ಪ್ಲಸ್ 45 ಡಿಗ್ರೀಸ್ ಅಂತ ಬರೆದ್ರೆ 225 ಆಗುತ್ತೆ. ಈಗ ಐ ಹ್ಯಾವ್ ಟು ಯೂಸ್ ಅಲೈಡ್ ಆ್ಯಂಗಲ್ಸ್. 180 ಪ್ಲಸ್ ಅಂತ ಹೇಳಿದ ತಕ್ಷಣ ಇದೇನಾಗುತ್ತೆ? ಥರ್ಡ್ ಕ್ವಾಡ್ರೆಂಟ್ಗೆ ಹೋಗುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸು ನೆಗೆಟಿವ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ದಿಸ್ ಫಂಕ್ಷನ್ ಇಸ್ ನೆಗೆಟಿವ್ ಆ್ಯಂಡ್ ಫಂಕ್ಷನ್ ವಿಲ್ ರಿಮೇನ್ ಸೇಮ್, ಕಾಸ್ ಆಗೇ ಉಳಿಯುತ್ತೆ. ಯಾಕೆ ಅಂತಂದರೆ ದಿಸ್ ಈಸ್
reference angle is 180 ಅಂದರೆ x axis. Okay, and theta will be 45 degrees, and this is nothing but finally minus ಇದ್ರೆ ಕೊನೆವರೆಗೂ ಉಳಿಸ್ಕೊಳ್ಳಿ, cos 45 is 1 by root 2, and that will be the answer. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಇಸ್ ದ ವೇ ಯು ಆರ್ ಗೋನ್ ಟು ರೈಟ್ ಕಾಸ್ ಆಫ್ 225 ಡಿಗ್ರೀಸ್. ಸೊ ಈ ಥರ ಆದರೂ ಬರಿಬೋದು. ಅದರ್ವೈಸ್ ದೆರ್ ಇಸ್ ಅನದರ್ ಮೆಥಡ್. ಸೊ ಸೆಕೆಂಡ್ ಮೆಥಡಲ್ಲಿ ಏನು ಬರಿತೀನಿ ಅಂತಂದರೆ 225 ಡಿಗ್ರೀಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆ್ಯಸ್ 270 ಡಿಗ್ರೀಸ್ ಮೈನಸ್ 45 ಡಿಗ್ರೀಸ್. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. 270 ಮೈನಸ್ 45 ವಿಲ್ ಸ್ಟಿಲ್ ಬಿ 225. ಓಕೆ, ಸೊ ಈಗೇನಾಗುತ್ತೆ, 270 ಮೈನಸ್ ಅಂದರೆ 270 ಅಂತ ಕಡಿಮೆ ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರುತ್ತೆ. ಅಗೇನ್ ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸ್ ಇಸ್ ನೆಗೆಟಿವ್ ಇರುತ್ತೆ, ಆ್ಯಂಡ್ ಕಾಸ್ ವಿಲ್ ಬಿ, ಪ್ಲೀಸ್ ಹುಷಾರಾಗಿ ನೋಡ್ಕೊಳ್ಳಿ, ಕಾಸ್ ವಿಲ್ ಚೇಂಜ್ ಟು ಸೈನ್. ಸರ್ ಫಂಕ್ಷನ್ ಯಾಕೆ ಚೇಂಜ್ ಮಾಡಿದ್ರಿ ಅಂತಂದರೆ 270 ಬಂದ್ಬಿಡ್ತು, ಅದಕ್ಕೋಸ್ಕರ ಇಲ್ಲಿ 270 ಅಥವಾ 90 ತೊಗೊಂಡ್ರೆ ಫಂಕ್ಷನ್ ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಯೂಶಲಿ ನೀವು ಮರ್ತುಬಿಡ್ತೀರಾ ಅನ್ನೋ ಕಾರಣಕ್ಕೆ ಈ ಪ್ರೊಸೀಜರ್ ಫಾಲೋ ಮಾಡಿ ಅಂತ ಹೇಳಿದೆ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಮೈನಸ್ ಆಫ್ ಸೈನ್ 45 ಕೂಡ 1 by root 2ನೇ. ಆನ್ಸರ್ ಸೇಮ್ ಬಂತು, ಆನ್ಸರ್ ಸೇಮ್ ಬಂದೇ ಬರುತ್ತೆ, ಆದರೆ ಫಂಕ್ಷನ್ನ ಪ್ರೊಸೀಜರ್ ಚೇಂಜ್ ಆಗ್ತಿದೆ. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಥರ್ಡ್ ಕ್ವಾಡ್ರೆಂಟ್. ಸೊ ಇನ್ನೊಂದು ಕ್ವೆಶ್ಚನ್ನು ಫೋರ್ತ್ ಕ್ವಾಡ್ರೆಂಟ್ಗೆ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಾವು ಟ್ಯಾನ್ 300 ಡಿಗ್ರೀಸ್ನ ಕಂಡುಹಿಡ್ಕೊಳ್ಳೋಣ. ಸೊ ಐ ಕ್ಯಾನ್ ರೈಟ್ ದಿಸ್ 300 ಡಿಗ್ರೀಸ್ ಆ್ಯಸ್ ಹೇಳಿದ್ನಲ್ಲ, ನನ್ನ ಫೇವ್ರೇಟ್ ಏನು ಅಂತಂದರೆ 360ನ ರೆಫರೆನ್ಸ್ ತಗೊಳ್ತೀನಿ. ಸೊ 360 ಮೈನಸ್ 60 ಈಸ್ 300. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ 360 ಮೈನಸ್ ಅಂತ ಹೇಳಿದ ತಕ್ಷಣ ಫೋರ್ತ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ವಿಲ್ ಬಿ ನೆಗೆಟಿವ್. ಯಾಕೆಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಮಾತ್ರ ಪಾಸಿಟಿವ್. ಓಕೆ, ಕಾಸ್ ಮಾತ್ರ ಅದರ ರೆಸಿಪ್ರೋಕಲ್. ಸೊ ಟ್ಯಾನ್ ವಿಲ್ ಬಿ ನೆಗೆಟಿವ್ ಆ್ಯಂಡ್ ಫಂಕ್ಷನ್ ಚೇಂಜ್ ಆಗೋದಿಲ್ಲ, ಯಾಕೆಂದರೆ ಇದು 360 ಡಿಗ್ರೀಸ್ ಆಗಿರೋದ್ರಿಂದ. ಓಕೆ, ಆ್ಯಂಡ್ ಫಂಕ್ಷನ್ ವಿಲ್ ನಾಟ್ ಚೇಂಜ್, ಆ್ಯಂಗಲ್ ವಿಲ್ ಬಿ 60 ಡಿಗ್ರೀಸ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಟ್ಯಾನ್ 60 ಡಿಗ್ರೀಸ್. ಟ್ಯಾನ್ 60 ಡಿಗ್ರೀಸ್ ವ್ಯಾಲ್ಯೂ ನಿಮ್ಗೆ ಗೊತ್ತು, √3. Okay, so this is the answer for this question. Tan 300 degrees is minus √3. ನೋಡಿ, 300 ಡಿಗ್ರೀಸ್ ವ್ಯಾಲ್ಯೂಸ್ ಎಲ್ಲ ನಿಮ್ಗೆ ಗೊತ್ತಿರಲಿಲ್ಲ, ಆದರೆ ಅಲೈಡ್ ಆ್ಯಂಗಲ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಅದು ಯಾವುದೇ ಕ್ವಾಡ್ರೆಂಟಲ್ಲಿದ್ದರೂ ವಾಪಸ್ ಫಸ್ಟ್ ಕ್ವಾಡ್ರೆಂಟ್ಗೆ ತೊಗೊಬಂದು ವ್ಯಾಲ್ಯೂಸ್ ಬರೆಯೋ ಥರ ಇದರ ಅರ್ಥ. ಓಕೆ, ಸೊ ಇದನ್ನು ಇನ್ನೊಂದು ಮೆಥಡ್ ಮಾಡಿಬಿಡೋಣ. ಸೊ ಈಗ ಟ್ಯಾನ್ ಆಫ್ 360 ಡಿಗ್ರೀಸ್ ಇದೆ, ಇದನ್ನು ಆಗಲೇ ಹೇಳ್ದಂಗೆ 270 ರೆಫರೆನ್ಸ್ ತೊಗೊಂಡು ಕೂಡ ಬರಿಬೋದು. 270 ಡಿಗ್ರೀಸ್ ಪ್ಲಸ್ 30 ಆಗುತ್ತೆ. ಓಕೆ, ಸೊ 270 ಪ್ಲಸ್ ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ವಿಲ್ ಬಿ ನೆಗೆಟಿವ್, ಆ್ಯಂಡ್ ಪ್ಲೀಸ್ ಮೇಕ್ ಶ್ಯೂರ್ ರೆಫರೆನ್ಸ್ ಆ್ಯಂಗಲ್ 270 ಡಿಗ್ರೀಸ್ ಇರೋದ್ರಿಂದ ಟ್ಯಾನ್ ವಿಲ್ ಚೇಂಜ್ ಟು ಕಾಟ್. ಫಂಕ್ಷನ್ ಚೇಂಜ್ ಆಗೋಗುತ್ತೆ, ಯಾಕೆಂದರೆ ರೆಫರೆನ್ಸ್ ಆ್ಯಂಗಲ್ 270 ಡಿಗ್ರೀಸ್ ಇರೋದ್ರಿಂದ. ಸೊ ಟೀಟಾ ಏನಿದೆ ಇಲ್ಲಿ, ಟೀಟಾ ವಿಲ್ ಬಿ 30 ಡಿಗ್ರೀಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಆಫ್ ಕಾಟ್ 30 ಡಿಗ್ರೀಸ್. ಬೇಕಾದ್ರೆ ವ್ಯಾಲ್ಯೂ ಚೆಕ್ ಮಾಡಿ, ಇಟ್ ವಿಲ್ ಬಿ √3. ಓಕೆ, ಆನ್ಸರ್ ಅಂತೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ, ಬಟ್ ಚೂರು ಪ್ರೊಸೀಜರ್ ಚೇಂಜ್ ಆಗುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮಗೆ ಎರಡೂ ಮೆಥಡ್ ಹೇಳ್ಕೊಟ್ಟಿದ್ದೀನಿ, ಇಟ್ಸ್ ಅಪ್ ಟು ಯು. ನೀವು ಡಿಸೈಡ್ ಮಾಡಿ ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ನಾವು ಈ ಸೆಷನ್ ಮುಗಿಸೋಣ. ಹೋಗೋಕ್ಕಿಂತ ಮುಂಚೆ ಇದೇ ಥರ ಒಂದು ಸಿಮಿಲರ್ ಕೆಲವು ಕ್ವೆಶನ್ಸ್ ಹೋಮ್ವರ್ಕ್ ಕೊಡ್ತೀನಿ, ನೀವೇ ಟ್ರೈ ಮಾಡಿ. ಓಕೆ, ಸೊ ಟೇಕ್ ಅಪ್ ದ ಕ್ವೆಶನ್ಸ್ ಫಾರ್ ಹೋಮ್ವರ್ಕ್. Okay, so the simple questions for homework is sin 150 degrees, cos 300 degrees, tan 225 degrees and sin 390 degrees. Very simple. 390 ನ 360 plus 30 ಅಂತ ಬರ್ಕೊಳ್ಳಿ. 360 ಅಂದ ತಕ್ಷಣ 0 ಆಗೋಗುತ್ತೆ, sin 30 degrees ಆಗುತ್ತೆ, ವ್ಯಾಲ್ಯೂ ಇಸ್ 1 by 2. Okay, so this completes the session for this video. Okay, so thanks for watching the video. Dear students, ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ನೀಟಾಗಿ ಕಲ್ತ್ಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ರೆಡಿಯಾಗಿ ಬನ್ನಿ. ಸೊ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ತಿಳಿಸ್ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿದೆ, ಯು ಕ್ಯಾನ್ ಯೂಸ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಯು ಕ್ಯಾನ್ ಆಲ್ಸೋ ಶೇರ್ ಇಟ್ ಟು ಆಲ್ ಆಫ್ ಯುವರ್ ಫ್ರೆಂಡ್ಸ್ ಸೊ ದಟ್ ಅವರು ಈ ವಿಡಿಯೋನ ಉಪಯೋಗ ಪಡ್ಕೊಳ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿರೈವೇಷನ್ನ ಮಾಡ್ತೀವಿ. ಸೊ ಸಿದ್ಧವಾಗಿ ಬನ್ನಿ. ಸೊ ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ಡಿರೈವೇಷನ್. ಅಂಟಿಲ್ ದೆನ್, take care of your health. God bless you all and bye.